ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಬಿಟಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಪಿಜಿಎಫ್ಎಲ್ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season with luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IB Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, Patel Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ವಿಧಾನಸಭೆಯಲ್ಲಿ ಸಭಾಧ್ಯಕ್ಷರಿಗೆ ಮಾತ್ರವಲ್ಲದೆ ಪೀಠಕ್ಕೆ ಅಗೌರವ, ಶಾಸಕರ ಅಮಾನತಿಗೆ ಸಚಿವ ಬೋಸರಾಜ್ ಸಮರ್ಥನೆ. ಯುವಕರು ದುಶ್ಚಟಗಳಿಂದ ದೂರವಿರಲು ಕ್ರೀಡೆಗಳು ಸಹಕಾರಿ, ಶಾಸಕ ಡಾ ಶಿವರಾಜ್ ಪಾಟೀಲ್. ರಸ್ತೆ ಒತ್ತುವರಿ ತೆರವಿಗೆ ವಾರದ ಗಡುವು, ಪಾಲಿಕೆ ಆಯುಕ್ತ SP ನಗರ ವೀಕ್ಷಣೆ. ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಡಾ ಸಿದ್ದಲಿಂಗಯ್ಯ ಸಾಹಿತ್ಯ ಕೊಡುಗೆಯಲ್ಲಿ ಜಿಲ್ಲೆಯ ಪಾತ್ರವು ಮಹತ್ವದ್ದು, ಬಾಬು ಭಂಡಾರಿಗಲ್. ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜಗುರು ಹುತಾತ್ಮ ದಿನದ ಅಂಗವಾಗಿ ಶ್ರಮದಾನ. ರೈಲು ಹತ್ತುವ ವೇಳೆ ಆಯ ತಪ್ಪಿ ಬಿದ್ದ ಯುವಕ, 2 ಕಾಲು ನುಜ್ಜುನುಗ್ಗು. ಮತ್ತು AIDSOದಿಂದ ಭಗತ್ ಸಿಂಗ್, ಸುಖದೇವ್, ರಾಜಗುರು ಹುತಾತ್ಮ ದಿನಾಚರಣೆ. ವಾರ್ತೆಗಳ ವಿವರ. ವಿಧಾನಸಭೆಯಲ್ಲಿ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಿಸಿದಂತೆ ಶಾಸಕರು ಸಭಾಪತಿಗಳಿಗೆ ಮಾಡಿದ ವೈಯಕ್ತಿಕ ಅಗೌರವ ಮಾತ್ರವಲ್ಲದೆ ಪೀಠಕ್ಕೆ ಮಾಡಿದ ಅಗೌರವವಾಗಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಯಾರು ಕೂಡ ಈ ರೀತಿಯಾಗಿ ಮಾಡಬಾರದೆಂದು ಹಾಗೂ ಈ ಪಕ್ಷ ಆ ಪಕ್ಷ ಎನ್ನದೆ ಯಾರ ಹೆಸರನ್ನು ಹೇಳದೆ ಸ್ಪೀಕರ್ 18 ಶಾಸಕರನ್ನು ಅಮಾನತು ಮಾಡಿರುವುದು ಸ್ಪೀಕರ್ ಅವರ ನಿರ್ಣಯವಾಗಿದೆ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜ್ ಹೇಳಿದರು. ವಿಧಾನಸಭೆಯಲ್ಲಿ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಿಸಿದಂತೆ ಶಾಸಕರು ಸಭಾಪತಿಗಳಿಗೆ ಮಾಡಿದ ವೈಯಕ್ತಿಕ ಅಗೌರವ ಮಾತ್ರವಲ್ಲದೆ ಪೀಠಕ್ಕೆ ಮಾಡಿದ ಅಗೌರವವಾಗಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಯಾರು ಕೂಡ ಈ ರೀತಿಯಾಗಿ ಮಾಡಬಾರದು ಎಂದು ಹಾಗೂ ಈ ಪಕ್ಷ ಆ ಪಕ್ಷ ಎನ್ನದೇ ಯಾರ ಹೆಸರನ್ನು ಹೇಳದೆ ಸ್ಪೀಕರ್ 18 ಶಾಸಕರನ್ನು ಅಮಾನತು ಮಾಡಿರುವುದು ಸ್ಪೀಕರ್ ಅವರ ನಿರ್ಣಯವಾಗಿದೆ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜ್ ಹೇಳಿದರು. ಅವರು ಇಂದು ತಮ್ಮ ನಿವಾಸದಲ್ಲಿ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ವಿಧಾನಮಂಡಲಕ್ಕೆ ತನ್ನದೇ ಆದ ನಿಯಮಗಳಿವೆ. ಶಾಸಕರಾಗಲಿ ಅಥವಾ ಸರ್ಕಾರವಾಗಲಿ ಆ ನಿಯಮಗಳನ್ನು ಪಾಲಿಸಬೇಕು. ವಿಧಾನಮಂಡಲವು ವಿಧಾನ ಪರಿಷತ್ತಿನ ಅಧ್ಯಕ್ಷರು ಮತ್ತು ವಿಧಾನಸಭೆಯ ಸಭಾಪತಿಗಳ ನಿಯಂತ್ರಣದಲ್ಲಿ ಇರುತ್ತದೆ. ವಿಧಾನಮಂಡಲದ ಒಳಗೆ ನಡೆದ ಘಟನೆ ಪೀಠಕ್ಕೆ ತೋರಿದ ಅಗೌರವವಾಗಿದೆ ಎಂದರು. ವಿಧಾನಸಭೆಯ ನಿಯಮಗಳನ್ನು ಗಾಳಿಗೆ ತೂರುವುದು ಸರಿಯಲ್ಲ. ಯಾರೂ ಕೂಡ ಹಾಗೆ ಮಾಡುವಂತಿಲ್ಲ. ನಿಯಮಗಳನ್ನು ಉಲ್ಲಂಘಿಸುವುದು, ಅಗೌರವ ತೋರುವುದು ಸಂವಿಧಾನಕ್ಕೆ ಮಾಡಿದ ಅಪಚಾರವಾಗಿರುತ್ತದೆ. ಸಭಾಪತಿಗಳ ಪೋಡಿಯಂ ಬಳಿ ಹೋಗಿ ಅಶಿಸ್ತಿನಿಂದ ವರ್ತಿಸಬಾರದು. ಇತಿಹಾಸದಲ್ಲಿ ಈ ರೀತಿಯ ಘಟನೆಗಳು ಹಿಂದೆಂದೂ ನಡೆದಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಅಶೋಕ್ನಂತಹ ಜವಾಬ್ದಾರಿಯುತ ರಾಜಕಾರಣಿ ಈ ರೀತಿಯಾಗಿ ನಡೆದುಕೊಂಡಿರುವುದು ಸರಿಯಲ್ಲ. ಕಾಂಗ್ರೆಸ್ ಶಾಸಕರನ್ನು ತಳ್ಳುವಂತಹ ವಿಡಿಯೋಗಳು ಈಗಾಗಲೇ ಕಾಣಿಸಿಕೊಂಡಿವೆ. ವಿಜಯೇಂದ್ರ ಅವರು ಈ ಘಟನೆಯ ಬಗ್ಗೆ ಹೇಳಿಕೆಗಳನ್ನು ನೀಡುತ್ತಿದ್ದು, ವಿಜಯೇಂದ್ರರನ್ನು ಅವರ ಪಕ್ಷದವರೇ ಒಪ್ಪುತ್ತಿಲ್ಲ. ಅವರನ್ನು ಬಚ್ಚ ಎಂದು ಕರೆಯುತ್ತಾರೆ. ರಾಜಕೀಯ ಎಂದರೇನು ಅಂತ ಗೊತ್ತಿಲ್ಲ ಎಂದು ಹೇಳುತ್ತಾರೆ. ವಿಜಯೇಂದ್ರ ಅವರನ್ನು ಗಂಭೀರವಾಗಿ ತೆಗೆದುಕೊಳ್ಳುವ ಅಗತ್ಯ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಸರ್ಕಾರಕ್ಕಾಗಲಿ ಅಥವಾ ಜನರಿಗಾಗಲಿ ಇಲ್ಲ ಎಂದು ತಿಳಿಸಿದರು. ಸತೀಶ್ ಜಾರಕಿಹೊಳಿ ಕೇವಲ ಇಷ್ಟು ಜನ ಅಷ್ಟು ಜನರ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಎಂದು ಹೇಳುತ್ತಿದ್ದು, ಯಾರು ಎಂದು ಹೇಳುತ್ತಿಲ್ಲವಲ್ಲ. ಹನಿ ಟ್ರ್ಯಾಪ್ ಮಾಡುವವರು ಈ ಪಾರ್ಟಿ ಆ ಪಾರ್ಟಿ ಎಂದು ನೋಡುವುದಿಲ್ಲ. ಮಂತ್ರಿಗಳನ್ನು ಟಾರ್ಗೆಟ್ ಮಾಡುತ್ತಾರೆ. ಅವರನ್ನು ಕಂಡುಹಿಡಿಯುವುದು ಸರ್ಕಾರದ ಜವಾಬ್ದಾರಿಯಾಗಿದೆ. ಆ ನಿಟ್ಟಿನಲ್ಲಿ ಕ್ರಮವನ್ನು ಸರ್ಕಾರದಿಂದ ತೆಗೆದುಕೊಳ್ಳಲಾಗುತ್ತದೆ ಎಂದು ಹೇಳಿದರು.
ಗೃಹ ಸಚಿವರು ಹಾಗೂ ಮುಖ್ಯಮಂತ್ರಿಗಳು ತನಿಖೆ ನಡೆಸುವುದಾಗಿ 2 ಸದನದಲ್ಲಿ ಭರವಸೆ ನೀಡಿದ್ದಾರೆ. ಯಾರು ಹನಿ ಟ್ರ್ಯಾಪ್ ಮಾಡಿದ್ದಾರೆ ಎಂದು ಹೇಳಿಲ್ಲ. ಎಲ್ಲಾ ಪಕ್ಷದವರಿಗೂ ಹನಿ ಟ್ರ್ಯಾಪ್ ಮಾಡುತ್ತಿರುವ ಆರೋಪದ ಹಿನ್ನೆಲೆಯಲ್ಲಿ ಉನ್ನತ ಮಟ್ಟದ ತನಿಖೆ ಸರ್ಕಾರ ಮುಂದಾಗಿದೆ ಎಂದರು. ಸದಾಶಿವನಗರದ ಸಿಡಿ ಫ್ಯಾಕ್ಟರಿ ಬಂದ್ ಆಗಬೇಕೆಂಬ ಘೋಷಣೆಗಳನ್ನು ಕೆಲವು ಶಾಸಕರು ಕೂಗುತ್ತಿದ್ದರು. ಸದಾಶಿವನಗರದಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಎಲ್ಲ ಪಕ್ಷದವರು ಇದ್ದಾರೆ. ಯಾರಿಗೆ ಏನು ಬೇಕೋ ಅದನ್ನೇ ಮಾತನಾಡುತ್ತಾರೆ. ಆದರೆ ವಿಧಾನಸಭೆಯಲ್ಲಿ ಈ ರೀತಿಯ ಘಟನೆಗಳು ನಡೆದಿರುವುದನ್ನು ಖಂಡಿಸಬೇಕು ಎಂದರು. ಬಜೆಟ್ನಲ್ಲಿ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುತ್ತಾ ಸಿಎಂ ಸಿದ್ದರಾಮಯ್ಯ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದ್ದಾರೆ ಎಂಬ ವಿಜಯೇಂದ್ರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಅಲ್ಪಸಂಖ್ಯಾತರು ಜನಸಂಖ್ಯೆಯಲ್ಲಿ ಶೇಕಡಾ 14ರಷ್ಟು ಇದ್ದಾರೆ. ಆದರೆ ಅಲ್ಪಸಂಖ್ಯಾತರಿಗೆ ಎಲ್ಲ ಸೇರಿ ಶೇಕಡಾ 1.1ರಷ್ಟು ಅನುದಾನವನ್ನು ನೀಡಲಾಗಿದೆ. ಮುಖ್ಯವಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಬಡವರು, ಪರಿಶಿಷ್ಟ ಜಾತಿ, ಪಂಗಡ, ಹಿಂದುಳಿದ ವರ್ಗ, ಸಾಮಾನ್ಯ ವರ್ಗದವರಿಗೂ ಅನುದಾನವನ್ನು ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಜನಸಂಖ್ಯಾವಾರು ಕ್ಷೇತ್ರ ವಿಂಗಡಣೆಗೆ ಸಂಬಂಧಿಸಿದಂತೆ ಉತ್ತರ ಭಾರತವನ್ನು ಬಲಪಡಿಸಲು ಕೇಂದ್ರ ಸರ್ಕಾರ ಮುಂದಾಗುತ್ತಿದ್ದು, ಇದು ಸರಿಯಲ್ಲ. ನಿಯಮಾನುಸಾರ ಕ್ಷೇತ್ರ ವಿಂಗಡಣೆಯಾಗಬೇಕಿದೆ. ಉತ್ತರ ಭಾರತದಲ್ಲಿ ಜನನ ನಿಯಂತ್ರಣವನ್ನು ಮಾಡಿಲ್ಲ. ಹಾಗಾಗಿ ಹೆಚ್ಚಿನ ಜನಸಂಖ್ಯೆ ಇದೆ. ಈಗಾಗಲೇ ದಕ್ಷಿಣ ಭಾರತಕ್ಕೆ ಅನ್ಯಾಯವಾಗುತ್ತಿದೆ ಎಂಬ ಕೂಗಿದೆ. ಇದು ಮುಂದುವರಿಯುವುದು ಸರಿಯಲ್ಲ. ಈ ಭಾಗಕ್ಕೆ ಯೋಜನೆಗಳೇ ಸಿಗುತ್ತಿಲ್ಲ. ಮುಂದೆ ಲೋಕಸಭಾ ಸದಸ್ಯರ ಸಂಖ್ಯೆಯು ಕಡಿಮೆಯಾದರೆ ದಕ್ಷಿಣ ಭಾರತ ಇನ್ನಷ್ಟು ಅಭಿವೃದ್ಧಿ ವಂಚಿತವಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದರು. ವಿಧಾನಮಂಡಲಕ್ಕೆ ಇವತ್ತು ನಿಯಮಗಳಿದ್ದಾವೆ. ಆ ನಿಯಮಗಳನ್ನು ಯಾರೇ ಇರಲಿ ಅಲ್ಲಿ ಸದಸ್ಯರಾಗಿರ್ತಕ್ಕಂಥವ್ರು ಮತ್ತು ಸರ್ಕಾರ ಆ ನಿಯಮಗಳ ನಾವು ಪಾಲಿಸಲೇಬೇಕಾಗ್ತದೆ. ಅಲ್ಲಿ ವಿಧಾನಮಂಡಲದಲ್ಲಿ ನಮಗೆ ಸರ್ಕಾರಕ್ಕೆ ಸಹಿತ ಯಾವುದೇ ಸ್ಪೆಸಿಫಿಕ್ಕಾಗಿ ಅಧಿಕಾರ ಇರೋದಿಲ್ಲ. ವಿಧಾನ ಪರಿಷತ್ತಿನ ಅಧ್ಯಕ್ಷರು, ವಿಧಾನಸಭೆ ಸಭಾಪತಿಗಳು ಇಬ್ಬರು ಅವ್ರ ಕಂಟ್ರೋಲ್ನಾಗ ಇರ್ತದೆ. ಅಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ಗಳಲ್ಲಿ ಈ ರೀತಿಯಾದಂಥ ಮತ್ತು ವಿಧಾನ ಮಂಡಲದಲ್ಲಿ ಏನು ಒಳಗಡೆ ನಡೀತದೆ ಅದು ಯಾರೂ ವೈಯಕ್ತಿಕವಾಗಿ ಅಗೌರವ ತೋರಿಸ್ದಂಗೆಲ್ಲ ಅದು ಅಗೌರವ ಪೀಠಕ್ಕೆ ಮಾಡಿರ್ತಕ್ಕಂಥ. ಈಗ ಅನೇಕ ರೀತಿಯಾದಂಥ ಚರ್ಚೆಗಳು ನಡೀತವೆ. ಅಲ್ಟಿಮೇಟ್ಲಿ ನಮ್ಮ ವಿಧಾನ ಪರಿಷತ್ತು ಸಭಾಪತಿಗಳು ಇದು ನಿಂತರೆ ಅಂದರೆ ಮುಖ್ಯಮಂತ್ರಿಗಳಲ್ಲಿ ನಾವಿರಲಿ ಸಚಿವರಲ್ಲಿ ಎಲ್ಲರೂ ಕುಂದಲೇಬೇಕು, ಇಮಿಡಿಯೇಟ್ಲಿ ಎದ್ದುಕೊಳ್ಳಿ. ಅದರಾಗೆ ವಿಧಾನಸಭೆಯಲ್ಲೂ ನಡೀತಿದೆ. ಆ ರೀತಿಯಾದಂಥ ಒಂದು ನಿಯಮಗಳಲ್ಲಿದೆ. ಆ ನಿಯಮಗಳನ್ನ ತೋರಿ ನಾವು ಯಾವುದೇ ಮಾಡಬಾರ್ದು. ಅದು ಸಂವಿಧಾನಕ್ಕೆ ಅಪಚಾರ ಮಾಡಿದಂಗೆ ಆಗ್ತದೆ. ಅನೇಕ ರೀತಿಯಾದ ಘಟನೆಗಳು ಯಾರು ಪೋಡಿಯಂ ಹತ್ರಕ್ಕೆ ಹೋಗಿ ಮಾಡಿರ್ತಕ್ಕಂಥ ಘಟನೆಗಳು ಎಲ್ಲೋ 1-2 ಸಂದರ್ಭದಲ್ಲಿ ಆಗಿರಬೇಕು. ಈ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಈ ರೀತಿಯಾದಂಥ ರೀತಿ ಆಗಿರಲಿಲ್ಲ. ಅದು ವಿರೋಧ ಪಕ್ಷ ನಾಯಕರು ಅಶೋಕ್ ಅಂತ ಜವಾಬ್ದಾರಿಯುತವಾಗಿದ್ದು ಹಿಂದಕ್ಕೆ ಅವರು ಗೃಹ ಇಲಾಖೆ ಸಚಿವರಾಗಿದ್ದರು ಮತ್ತು BDA ಸಚಿವರಾಗಿದ್ದರು. ಅವರು ಮೆಂಬರನ್ನು ದುಬ್ತಾ ಇದ್ದಾರೆ ಮೇಲಕ್ಕೆ. ಎಲ್ಲ ವೀಡಿಯೋಗಳು ನೋಡಿದ್ವಿ ನಾವು. ಎಲ್ಲ ವೀಡಿಯೋಗಳು ನೋಡಿದ ನಂತರ ಸುಪ್ರೀಂ ಕೋರ್ಟ್ ರೂಲಿಂಗ್ಸ್ ನೋಡಿದ ನಂತರ ಸ್ಪೀಕರ್ ಅವರು ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಅದು ವೈಯಕ್ತಿಕವಾಗಿ ಅಲ್ಲಿ ಸಭಾಪತಿಗಳಾಗಲಿ ಇಲ್ಲ ಅಧ್ಯಕ್ಷರಾಗಲಿ ವೈಯಕ್ತಿಕವಾಗಿ ಅಗೌರವ ಮಾಡೋದು ಒಂದು ಬೇರೆ, ಪೀಠಕ್ಕೆ ಅಗೌರವ ಮಾಡೋದು ಬೇರೆ. ಇದು ಪೀಠಕ್ಕೆ ಅಗೌರವ ಮಾಡಿದಂಗೆ ನೋಡಿದ್ರಲ್ಲ, ಪೇಪರ್ಸ್ ಎಲ್ಲ ಅವ್ರ ತಲೆ ಮೇಲೆ ಬಂದು ಬಿದ್ದಾವೆ, ಅವ್ರ ಕಣ್ಣಿನ ಮೇಲೆ ಬಿದ್ದಾವೆ. ಅದು ಪೀಠಕ್ಕೆ ಮಾಡಿರ್ತಕ್ಕಂಥ ಅಗೌರವ. ಆ ರೀತಿಯಾಗಿ ಯಾರು ನಡೆದುಕೊಳ್ಬಾರ್ದು, ಮಾಡಿದ ತಪ್ಪು ಮತ್ತು ಮುಂದೆ ಈ ರೀತಿ ಆಗಬಾರ್ದು ಎಂಬ ಉದ್ದೇಶಕ್ಕಾಗಿ ಅವರು ವಿಧಾನಸಭಾ ಅಧ್ಯಕ್ಷರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ. ನೋಡಿ, ಹನಿ ಟ್ರ್ಯಾಪ್ ವಿಚಾರ ಜನರಲ್ ಆಗಿ ಮಾತನಾಡ್ತಕ್ಕಂಥ ರಾಜಣ್ಣ ಈಗಲೂ ಮಾತಾಡ್ತಾರೆ, ಚಾನಲ್ಸ್ನಲ್ಲಿ ಬರ್ತಾ ಇದೆ. ಈ ರೀತಿ ಪ್ರಯತ್ನ ನಡೆದಿದೆ ಅಂಥೇಳಿ ಯಾರೇ ಈ ಪಾರ್ಟಿಯವ್ರು ಮಾಡೋದು, ಆ ಪಾರ್ಟಿಯವ್ರು ಮಾಡೋದು, ಇಂಥವ್ರು ಮಾಡೋದು, ಅಂಥವ್ರು ಮಾಡೋದು ಎಲ್ಲಿ ಹೇಳಿಲ್ಲ ಅವರು. ಕಾಂಗ್ರೆಸ್ಸು, BJP, JDS ಎಲ್ಲರ ಮೇಲೆ ನಡೀತಾ ಇದೆ. ಇದು ನಡಿಬಾರ್ದು ಎಂಬುದೇ ಉದ್ದೇಶ. ಅದಕ್ಕೆ ತಕ್ಷಣ ಗೃಹ ಸಚಿವರು ಸ್ಪಂದನೆ ಮಾಡಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹಿತ 2 ಹೌಸ್ನಲ್ಲಿ, ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಿನಲ್ಲಿ ಸಹಿತ ಸ್ಪಷ್ಟವಾಗಿ ಹೇಳಿದ್ದಾರೆ. ಗೃಹ ಸಚಿವರು ಹೇಳಿರ್ತಕ್ಕಂಥ ಹೇಳಿಕೆ ಜೊತೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಹೇಳಿದ್ದಾರೆ, ಯಾರೇ ಮಾಡಲಿ ಆ ದೂರು ಬಂದಿರತಕ್ಕಂಥ ನಾವು ತಕ್ಷಣ ಅದರ ಬಗ್ಗೆ ಗಂಭೀರವಾಗಿ ಅದರ ಬಗ್ಗೆ ಪರಿಶೀಲನೆ ಮಾಡ್ತೀವಿ. ಏನಾದರೂ ಇದ್ದರೆ ಅವ್ರು ಯಾರೇ ಇರಲಿ, ಎಂಥವರೇ ಇರಲಿ, ಅವ್ರ ಮೇಲೆ ಕಠಿಣ ಕ್ರಮ ತಗೊತೀವಿ. ಆ ರೀತಿಯಾದಂಥ ಘಟನೆ ನಡಿಬಾರ್ದು ಎಂಬುದಕ್ಕೆ ಸರ್ಕಾರ ಬದ್ಧವಾಗಿದೆ. ಈ ಮಾತನ್ನು ಫ್ಲೋರ್ನಲ್ಲಿ ನಾನು ಸಭಾನಾಯಕನಾಗಿ ಸಂದರ್ಭ ಬಂದು ರೇಜ್ ಮಾಡಿದಾಗ ವಿರೋಧ ಪಕ್ಷನಾಗಿ ನಾನು ಹೇಳಿದೆ. ಆಮೇಲೆ ಗೃಹ ಸಚಿವರು ಬಂದು ಹೇಳಿದ್ರು, ಮುಖ್ಯಮಂತ್ರಿಗಳು ಬಂದು ಸಹಿತ ನಮ್ಮ ಸಭೆಯಲ್ಲಿ ಹೇಳಿದ್ದಾರೆ. ಅದು ಎಲ್ಲರೂ ಯಾರು ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆ ಇಲ್ಲ. ಇದು ಈ ರೀತಿಯಾದಂಥ ವಾತಾವರಣ ರಾಜ್ಯದಲ್ಲಿ ಬಂದಿದೆ. ಯಾರು ಮಾಡ್ತಾರೆ ಏನಂತ ಯಾರು ಹೇಳಿಲ್ಲ. ಅದಕ್ಕೆ ಈಗ ಸರ್ಕಾರ ಇದೆ, ಸರ್ಕಾರ ಜವಾಬ್ದಾರಿ ಇದೆ, ಅವ್ರು ಕಣ್ಣಿಡಿಬೇಕು. ಈ ರೀತಿಯಾದಂಥ ಘಟನೆಗಳು ನಡೆಯೋದಂಗೆ ಮಾಡಬೇಕಾಗಿದೆ. ಅದಕ್ಕೆ ಈಗಾಗಲೇ ಗೃಹ ಸಚಿವರು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದು ನಾನು ಮಾಡಿದ್ರು, ನೀವು ಮಾಡಿದ್ರು, ಬೇರೆಯವ್ರು ಯಾರು ಮಾಡಿದ್ರೆ ಪ್ರಶ್ನೆ ಬಂದಿಲ್ಲ. ಈಗ ಈ ರೀತಿಯಾದಂಥ ಪ್ರಯತ್ನಗಳು ನಡೆದವ ರಾಜ್ಯದಲ್ಲಿ.
ಸೊ ಇದನ್ನು ಸರಿಯಿಲ್ಲ ಅಂತೇಳಿ ಖಂಡನ ಮಾಡಿದರು ರಾಜಣ್ಣವರು. ಈ ರಾಜಣ್ಣವರು ಹೇಳ್ತಾ ಇದ್ದಾರೆ ಪ್ರಯತ್ನ ಆಗ್ಯದ ಅಂತ ಹೇಳ್ತಾರೆ. ಪಕ್ಷದಲ್ಲಿ ಇದ್ದವರೇ ಮಾಡ್ತಾರೋ ಬೇರೆ ಪಕ್ಷದವರು ಆ ರೀತಿ ನಡೆಯುವುದು. ಎಲ್ಲಿ ಯಾರು ಯಾವ ಪಕ್ಷದಲ್ಲಿ BJP ಮೇಲೆ ನಡೆದ, ಕಾಂಗ್ರೆಸ್ ಮೇಲೆ ನಡೆದ, ಜನತಾದಳ ಮೇಲೆ ನಡೆದ, ಬೇರೆ ಬೇರೆಯವ್ರು ಮಾಡ್ತಾ ಇರಬೇಕು. ವಿರೋಧ ಪಕ್ಷದವರೇ ಮಂತ್ರಿಗಳು ಏನು ಮಾಡ್ತಾರೆ ಅಂತೇಳಿ ಸಾಕಷ್ಟು ಪ್ರಯತ್ನಗಳು ಹಿಂದಿನ ನಡೆದಾಗ ಸರ್ಕಾರ ಬಂದಾಗಲಿಂದ ಮಂತ್ರಿ ಯಾರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ವಿಜಯೇಂದ್ರ ಅವರಪ್ಪ ಅಧಿಕಾರದಲ್ಲಿದ್ದಾಗ ಆತ ಮಾಡಿರ್ತಕ್ಕಂಥ ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 5 ಗಂಟೆಗೆ ಮಾಡಿರ್ತಕ್ಕಂಥ ವ್ಯವಹಾರಗಳಲ್ಲಿ ಇವತ್ತು ಅಧ್ಯಕ್ಷರಾದ ಮೇಲೆ ಅವ್ರ ಪಾರ್ಟಿಯವರು ಒಪ್ತಾ ಇಲ್ಲ. ಅವ್ರು ಬೇರೆ ನಮ್ಗೆ ಏನು ಹೇಳ್ತಾರೆ ಪಾಠ, ಅವ್ರ ಪಕ್ಷದವ್ರು ಯಾರು ಒಪ್ತಾ ಇಲ್ಲ, ಅವ್ರು ಬಚ್ಚ ಅಂತ ಹೇಳ್ತಾರೆ, ಅವ್ರಿಗೇನು ರಾಜಕೀಯ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅವ್ರ ಪಾರ್ಟಿಯವರೇ ಮುಖಂಡರು ಸೀನಿಯರ್ಸ್ ಹೇಳೋ ಕಾಲಕ್ಕೆ ನಾವು ಅವ್ರ ಬಗ್ಗೆ ಏನು ಅದು ಜನರು ಯಾರು ಈ ರಾಜ್ಯದ ಜನರು ಯಾರು ಗಂಭೀರವಾಗಿ ತಗೋತಾರೆ ಅವ್ರನ್ನ. ಅವ್ರು ಮಾತಾಡೋದಕ್ಕೆ ಹೇಳ್ತಾ ಇಲ್ಲ. 25 ಸಾಲ ಹೇಳಿದರು ಸಿದ್ದರಾಮಯ್ಯ ನಾಳೆ ರಾಜೀನಾಮೆ ಮಾಡ್ತಾನೆ, ವಾರದಾಗ ಮಾಡ್ತಾನೆ, ಸ್ವಲ್ಪ ಬೆಳಗಾಂ ಹೋಗೋದ್ರೆ ಮಾಡ್ತಾನೆ, ಬೆಳಗಾಂ ಆದ್ಕೊಳ್ಳೆ ಮಾಡ್ತಾನೆ. ಈ ರೀತಿಯಾಗಿ ಅವ್ರು ಯಾರಾದರೂ ಒಬ್ಬ ಅಧ್ಯಕ್ಷರಾಗಿದ್ದರು, ಒಬ್ಬ ನ್ಯಾಷನಲ್ ಪಕ್ಷಕ್ಕೆ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಏನಾದರೂ ಮಾತಾಡಿದ್ರೆ ಅದು ಗಾಂಭೀರ್ಯದಿಂದ ಇರಬೇಕು. ಅದಕ್ಕೆ 1 ಸಲ 2 ಸಲ ಮಾತಾಡಿದ್ರು ಯಾವುದೋ ಸಬ್ಜೆಕ್ಟ್ ಬಗ್ಗೆ ಮಾತಾಡಿ ಅವ್ರು ಏನೈತಿ ಅವರು ಅದಕ್ಕೆ ಅವ್ರ ಪಾರ್ಟಿಯವರೇ ಅವ್ರನ್ನ ಭಾಳ ಲೈಟಾಗಿ ತೊಗೊಂಡಿದ್ರು. ಅದಕ್ಕೆ ಅವ್ರು ಬಚ್ಚ ಇದ್ದಾರೆ ಅಂತೇಳಿ ಅವ್ರ ಪಾರ್ಟಿಯವರು ಓಪನ್ನಾಗಿ ಹೇಳ್ತಾರೆ. ಹೈಕಮಾಂಡ್ ಮುಂದೆ ಹೇಳ್ಯಾರ, ಪೇಪರ್ಗಳಿಗೆ ಹೇಳ್ಯಾರ, ಎದುರುಗಡೆ ಹೇಳ್ಯಾರ, ನಿಮ್ಮ ಚಾನಲ್ ಮುಂದೆ ಹೇಳ್ಯಾರ. ಅದು ಅದೇ ನೋಡಿ ನನ್ನ ಬಿಲ್ಲೂ ಪಾಸಾಗಿದೆ. ಅಲ್ಪಸಂಖ್ಯಾತರಿಂದಲೇ ಎಲ್ಲ ಹಿಂದುಳಿದ ವರ್ಗದಲ್ಲಿ ಮಾಡ್ಯಾರ, ಅವ್ರದ್ದು ಅದರಲ್ಲಿ ಬರ್ತದೆ. ಏನು ಕಾಂಟ್ರಾಕ್ಟ್ ಕೊಡೋದು ಏನು ತಪ್ಪು, ಅಲ್ಲಿ ಭಾಳ ಶೋಷಣೆ ಒಳಪಟ್ಟಿರ್ತಕ್ಕಂಥವ್ರು ಬಡವರು ಇದ್ದಾರೆ ಅಂತೇಳಿ ಅವ್ರಿಗೆ ಕೊಡಬೇಕಂತೇಳಿ ಕಾಂಟ್ರಾಕ್ಟ್ ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಎಲ್ಲರೂ ಕೊಡ್ತಾರಲ್ಲ. ಬ್ಯಾಕ್ವರ್ಡ್ ಕ್ಲಾಸ್ನಲ್ಲಿ ಕೊಡ್ತಾಯಿದ್ದಾರೆ, SC ST ಕೊಡ್ತಾಯಿದ್ದಾರೆ. ಈಗಲೂ ಸಹಿತ ಬ್ಯಾಕ್ವರ್ಡ್ ಕ್ಲಾಸ್ನಲ್ಲೇ ಬರ್ತಾರೆ ಮುಸ್ಲಿಮ್ಸು. ಏನು ಅದರಲ್ಲಿ ಏನು ತಪ್ಪೇನು ಕಾಣೋದು, ಸುಮ್ಮನೆ ಅವ್ರ ಅದೊಂದೇ ವಿಷಯ ನೋಡಿ. ಅವ್ರು 14% ಇದ್ದಾರೆ ಬಜೆಟ್ನಲ್ಲಿ, ಜನಸಂಖ್ಯೆ ಕನ್ನಡದಲ್ಲಿ 14%, 1.1% ಕೊಟ್ಟಿವಿ ಅವ್ರಿಗೆಲ್ಲ ಸೇರಿ ಅವ್ರು ಕೊಡ್ತಕ್ಕಂಥ ಎಲ್ಲ ಮಾಡಿದರೆ ಅದನ್ನು ದೊಡ್ಡ ಬೊಬ್ಬೆ ಹೊಡಿತಾರೆ. 25% ಎಲ್ಲಿ 24, 24.1% ಕೊಡ್ಬೇಕು. 42,000 ಕೋಟಿ SC ಅವ್ರು ಕೊಟ್ಟಿವಿ. ಬ್ಯಾಕ್ವರ್ಡ್ ಕ್ಲಾಸ್ನವ್ರಿಗೆ ಏನೇನು ಕೊಡಬೇಕು ಬ್ಯಾಕ್ವರ್ಡ್ ಕ್ಲಾಸ್ ಕೊಟ್ಟಿವಿ. ಜನರಲ್ನಾಗಿದ್ದವ್ರಿಗೆ ಏನೇನು ಕೊಡಬೇಕು ಅದು ಕೊಟ್ಟಿವಿ. ಪ್ರಪೋರ್ಷನೇಟಾಗಿ ಕೊಡುವಂಥದ್ದು ಯಾವುದೇ ಸರ್ಕಾರದಲ್ಲಿ ಸಹಜವಾಗಿ ಮಾಡುವಂಥದ್ದು. ಅದು ಏನು ಇಡೀ 14% ಇರ್ತಕ್ಕಂಥ ಜನಸಂಖ್ಯೆಗೆ ಬಜೆಟ್ನಲ್ಲಿ ಅದು ಹೆಚ್ಚಾಗಿ ಶಿಕ್ಷಣ ಕೊಟ್ಟಿರ್ತಕ್ಕಂಥ, ಅದು ಸ್ಕೂಲ್ಸ್ ಓಪನ್ ಮಾಡ್ತಕ್ಕಂಥದ್ದು, ಮಹಿಳಾ ಕಾಲೇಜುಗಳು ಓಪನ್ ಮಾಡ್ತಕ್ಕಂಥದ್ದು ಅತಿ ಹೆಚ್ಚು ಅಂದರೆ ಶಿಕ್ಷಣದಿಂದ ಆ ವರ್ಗದ ಜನರು ಮತ್ತು ಇಡೀ ರಾಜ್ಯಕ್ಕೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಯಾವುದೇ ವರ್ಗದ ಜನರಿಗೆ. ಅದರಿಂದ ನಾವು SC ST ಸ್ಯಾಲ್ಗಳು ಎಷ್ಟು ಹೆಚ್ಚು ಮಾಡ್ತಾಯಿಲ್ಲ, ಅದರಿಂದ ಮೈನಾರಿಟಿ ಸೇಲ್ ಮಾಡ್ತೀವಿ. ಎಲ್ಲ ಸೇರಿದ್ರು ಒಟ್ಟು ಎಲ್ಲ ಹೇಳಿರ್ತಕ್ಕಂಥ ಬಜೆಟ್ನಲ್ಲಿ 1.1% ಮಾತ್ರ. 14% ಇದ್ದರೆ 1.1% ಕೂಡ ದೊಡ್ಡದ. ಇವರು ಬೇಕಂತ ಹೇಳಿ ಆ ರೀತಿಯಾಗಿ ಎಕ್ಸ್ಪೋಸ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ, ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ. ಇದು ಸರಿಯಲ್ಲ. ಇದು ದೇಶದಲ್ಲಿ ಎಲ್ಲರೂ ಇಲ್ಲಿದ್ದವರು ಎಲ್ಲರೂ ಭಾರತೀಯರೇ, ಯಾವ ಜಾತಿಯವರಿರಲಿ, ಯಾವ ಜನಾಂಗದವರಿರಲಿ, ಯಾವ ಧರ್ಮದವರಿರಲಿ, ಅದನ್ನು ನಾವೆಲ್ಲರೂ ಒಪ್ಪಬೇಕಲ್ಲ. ಎಲ್ಲರೂ ಮೇನ್ ಸ್ಟ್ರೀಮ್ನಾಗ ಬರಬೇಕು. ಯಾರು ವೀಕರ್ ಸೆಕ್ಷನ್ಸ್ ಇದ್ದಾರೆ ಸಹಜವಾಗಿ ಸಂವಿಧಾನದ ಅನುಗುಣವಾಗಿ ಅವ್ರಿಗೆ ಪ್ರಮೋಟ್ ಮಾಡ್ಬೋದು. ಅದರಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡಬೇಕಂಬುದೇ ನಮ್ಮಲ್ಲಿ ಎಲ್ಲ ಇದ್ದಾರೆ. ಕಾಂಗ್ರೆಸ್ನವ್ರು ಇದ್ದಾರೆ, BJP ಅವರು, JDSನವ್ರು ಇದ್ದಾರೆ, ಎಲ್ಲರೂ ಇದ್ದಾರೆ ಸದಸ್ಯರ ನಗರದಲ್ಲಿ. ಯಾರು ಒಂದೇ ಪಾರ್ಟಿಯವರಿಲ್ಲ, ಒಂದೇ ಮಂತ್ರಿಗಳಿಲ್ಲ, ಎಲ್ಲರೂ ಇದ್ದಾರೆ. ಎಲ್ಲ ಪಕ್ಷದ ಶಾಸಕರು ಇದ್ದಾರೆ ಅಲ್ಲಿ. ಯಾರಿಗೇನು ಬೇಕೋ ಮಾತಾಡ್ತಾರೆ. ಬಟ್ ಈಗ ಅಲ್ಟಿಮೇಟ್ಲಿ ಈ ರೀತಿಯಾದಂಥ ಘಟನೆಗಳು ಖಂಡನ ಮಾಡಬೇಕು ಯಾರೇ ಇರಲಿ. ಅದಕ್ಕೆ ಈಗಾಗಲೇ ಸರ್ಕಾರ ಈ ರೀತಿಯಾಗಿ ವಾತಾವರಣ ಮಾಹಿತಿ ಬಂದ ಕೂಡಲೇ ತಕ್ಷಣ ಸರ್ಕಾರ ಅದಕ್ಕೆ ಸ್ಪಂದಿಸಿದೆ. ಬಹಿರಂಗವಾಗಿ ಮುಖ್ಯಮಂತ್ರಿಗಳೇ ಜವಾಬ್ದಾರಿಯುತವಾಗಿ 2 ಫ್ಲೋರ್ನಲ್ಲಿ ಅವರು ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ಅದಕ್ಕೆ ಈಗಾಗಲೇ ಗೃಹ ಸಚಿವರು ಹೇಳಿದ್ದಾರೆ, ತಕ್ಷಣ ಅದು ಎನ್ಕ್ವೈರಿ ಆಗ್ತದೆ. ಯಾರು ಎಲ್ಲಿ ಪ್ರಯೋಗ ಮಾಡ್ತಾರೆ, ಯಾರು ಮಾಡ್ತಾರೆ, ಯಾರ ಮೇಲೆ ಮಾಡಿದರು, ಅಂಥದ್ದು ಆಗ್ಯದ ಆಗಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ಬರ್ತದೆ. ಈಗ ಅನೇಕ ವಿಷಯಗಳು ಪುಕಾರುಗಳು ಎಬ್ಬಿಸ್ತಿರ್ತಾರೆ ಒಂದೊಂದು ಸಲ. ಈಗ ಮೊನ್ನೆ ಹೇಳಿದ್ರೆ ಇವತ್ತು ಈಗ ನಾವು ಪ್ರಯತ್ನ ಮಾಡಿದ್ರೆ ಅಂತ ಹೇಳ್ತಾರೆ. ಮೊದಲೇನು ಬಂತು, ಮಾಧ್ಯಮಗಳಲ್ಲಿ ಹನಿ ಟ್ರ್ಯಾಪ್ ಇಂಥವ್ರ ಮೇಲೆ ಆಗಿದೆ ಅಂತ ಬಂತು. ಈಗೇನು ಅಂತಾರೆ, ಪ್ರಯತ್ನ ಆಗಿದೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ಹೊರಗೆ ಮಾತನಾಡ್ತಕ್ಕಂಥದ್ದು ಬೇರೆ, ಅಲ್ಲಿ ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಬೇರೆ. ಅದಕ್ಕಾಗಿ ಇದು ಎಂಕ್ವೈರಿ ಆಗಬೇಕು. ಎಂಕ್ವೈರಿ ಮಾಡ್ತಾರೆ. ಎಂಕ್ವೈರಿ ಮಾಡಿದ್ರೆ ತಪ್ಪಸ್ಸು ಯಾರೇ ಇರಲಿ ಅವರ ಮೇಲೆ ಕಠಿಣವಾದಂಥ ಕ್ರಮ ತಗೊಂಡು. ಯುವಕರು ಯಾವುದೇ ದುಶ್ಚಟಗಳಿಗೆ ಮಾರು ಹೋಗದಂತೆ ಅವರನ್ನು ಸರಿದಾರಿಗೆ ತರಲು ಕ್ರೀಡೆಗಳು ಅಗತ್ಯವಾಗಿವೆ. ಯುವಕರಿಗೆ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜಿಸಿರುವುದು ಅತ್ಯಂತ ಸಂತಸದ ವಿಚಾರವಾಗಿದೆ ಎಂದು ನಗರದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಯುವಕರು ಯಾವುದೇ ದುಶ್ಚಟಗಳಿಗೆ ಮಾರು ಹೋಗದಂತೆ ಅವರನ್ನು ಸರಿದಾರಿಗೆ ತರಲು ಕ್ರೀಡೆಗಳು ಅಗತ್ಯವಾಗಿವೆ.
ಯುವಕರಿಗೆ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜಿಸಿರುವುದು ಅತ್ಯಂತ ಸಂತಸದ ವಿಚಾರವಾಗಿದೆ ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರು ಇಂದು ನಗರದ ಎಪಿಎಂಸಿ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಜಲಾಲ್ ನಗರ ಪಿಎಸ್ಆರ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಮೆಂಟ್ಗೆ ಚಾಲನೆ ನೀಡಿ ಮಾತನಾಡಿದರು. ಸಾಮಾಜಿಕ ಕಾರ್ಯಗಳು ಹಾಗೂ ಯುವಕರಿಗೆ ಪ್ರೇರಣೆಯಾಗುವಂತಹ ಕಾರ್ಯಕ್ರಮಗಳನ್ನು ಮಾಡಲು ಮನಸ್ಸಿನ ಇಚ್ಛಾಶಕ್ತಿ ಅತಿ ಮುಖ್ಯವಾಗಿರುತ್ತದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಮತ್ತು ಯುವಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕ್ರೀಡಾಕೂಟಗಳನ್ನು ಆಯೋಜಿಸಬೇಕು ಎಂದರು. ಯುವಕರು ನಮ್ಮ ಸಂಕೇತ್ ಅವರು ಅನೇಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಎಲ್ಲ ಯುವಕರನ್ನು ಯಾವುದೇ ದುಶ್ಚಟಗಳಿಗೆ ಮಾರು ಹೋಗದಂತೆ ಆಟದಲ್ಲೂ ಇಲ್ಲ ಇನ್ಯಾವುದರಲ್ಲೂ ಮಗ್ನ ಮಾಡಿ ಅವರು ಅಡ್ಡದಾರಿ ಹಿಡಿಲಾಗುವಂತ ಕೆಲಸ ಮಾಡ್ತಾ ಇರ್ತಾರೆ. ಬಹಳ ಸಂತೋಷ. ಮತ್ತು ಪೋಗಲ್ ಶ್ರೀನಿವಾಸ್ ರೆಡ್ಡಿ ಅವರು ನಗರಸಭೆ ಸದಸ್ಯರಾಗಿಯೂ ಅನೇಕ ಜನಪರ ಕೆಲಸಗಳನ್ನು ಮಾಡಿದ್ದಾರೆ. ಹಕ್ಕುಪತ್ರ ಕೊಡೋದಾಗ್ಲಿ, ಮನೆಗಳು ಕಟ್ಟಿಸೋದಾಗ್ಲಿ, ಎಲ್ಲ ಕೆಲಸಗಳನ್ನು ಮಾಡಿ ಇವತ್ತು ಜನರಿಗೆ ಹತ್ತಿರವಾಗುವಂತಹ ಕೆಲಸ ಮತ್ತು ಬಡ ಜನರ ಏಳಿಗೆಗೆ ಬೇಕಾಗುವಂತ ಎಲ್ಲ ಕಾರ್ಯದಲ್ಲಿ ಅವರು ತೊಡಗಿಕೊಂಡು ತಮ್ಮನ್ನೇ ಸಾರ್ವಜನಿಕ ಜೀವನದಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಿಜವಾಗ್ಲೂ ಆ ದೇವರು ಇವರಿಗೆಲ್ಲ ರೀತಿಯಲ್ಲಿ ಆಶೀರ್ವಾದ ಮಾಡಿದ್ದೇನೆ. ಇದೇ ರೀತಿ ಮುಂದೆನೂ ಅವರಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ಆ ದೇವರಲ್ಲಿ ನಾನು ಬೇಡಿಕೊಂಡು, ಇಂಥ ಜನಪರ ಚಟುವಟಿಕೆಗಳು ಮಾಡ್ಬೇಕಂದ್ರೆ ದೊಡ್ಡ ಮನಸ್ಸು ಬೇಕು. ಇದು ದುಡ್ಡು ಎಲ್ಲರ ಹತ್ರ ಇರ್ತದೆ, ಆದ್ರೆ ಖರ್ಚು ಮಾಡುವಂತ ಬುದ್ಧಿ ಇರಂಗಿಲ್ಲ. ಆ ಒಂದು ಕೆಲಸ ಮಾಡುವಂತ ಕಾರ್ಯಗಳಲ್ಲಿ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಯಾವತ್ತು ಮುಂದೆ ಇರ್ತಾರೆ. ಅವರಿಗೆ, ಅವರ ಕುಟುಂಬದವರಿಗೆ ಒಳ್ಳೇದಾಗಲಿ ನಾನು ದೇವರಲ್ಲಿ ಬೇಡಿಕೊಂಡು, ಮುಂದೆ ಒಬ್ಬ ಶಾಸಕನಾಗಿ ಒಬ್ಬ ನಮ್ಮ ಪಕ್ಷದ ನಾಯಕನಿಗೆ ಯಾವ ರೀತಿ ನಾನು ಬೆಂಬಲ ಕೊಡಬೇಕು ಆ ರೀತಿಯಲ್ಲಿ ನಾನು ಸಂಪೂರ್ಣ ಈ ಕುಟುಂಬದ ಜೊತೆ ಇರ್ತೇನೆ ಅಂತ ಹೇಳಿ. ಇದೇ ವೇಳೆ ಮಹಾನಗರ ಪಾಲಿಕೆ ಸದಸ್ಯ ಎನ್.ಕೆ. ನಾಗರಾಜ್ ಮಾತನಾಡಿ, ಪ್ರಸ್ತುತ ದಿನಮಾನಗಳಲ್ಲಿ ಯುವಕರಿಗೆ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವನ್ನು ವೃದ್ಧಿಸಲು ಕ್ರೀಡೆಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಎಂದು ತಿಳಿಸಿದರು. ವಾತಾವರಣದಲ್ಲಿ ಇಂತಹ ಬಿಸಿಲು ಸಮಯದಲ್ಲಿ ಈಗಾಗಲೇ ಸಾಹೇಬ್ ಹೇಳಿದ್ರು, ನಮ್ಮ ಶಾಸಕರು, ನಾವೇನು ಜಾಸ್ತಿ ಮಾತಾಡೋದಿಲ್ಲ. ಎಲ್ಲ ರಂಗದಲ್ಲಿ ಪೋಗಲ್ ಫ್ಯಾಮಿಲಿಯವರು, ಪೋಗಲ್ ಶ್ರೀನಿವಾಸನ್ ಆಗಿರ್ಬೋದು, ಅವರ ಮಗ ಸಂಕೇತ ಆಗಿರ್ಬೋದು, ಏನು ಈ ಭಾಗದ ಸದಸ್ಯರಾಗಿ ರಾಯಚೂರಿನ ಹಲವಾರು ಬಡಾವಣೆಗಳಲ್ಲಿ ಅವರದಂತ ಪ್ರೀತಿ ವಿಶ್ವಾಸವನ್ನು ತೆಗೆದುಕೊಂಡು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯಂತಹ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡುತ್ತಾ ಅದೇ ರೀತಿಯಾಗಿ ಎಲ್ಲಾ ವಿಷಯದಲ್ಲಿ ನಮ್ಮಂತಹ ತಮ್ಮನವರಿಗೂ ಅವರ ಬೆಂಬಲ ಸೂಚಿಸಿ ಹಲವಾರು ಎಲ್ಲ ಇದೇ ಒಂದು ವಿಷಯ ಬಂದಾಗ ನಮ್ಮ ಜೊತೆ ಇದ್ದು, ನಮಗೆ ಸಮಸ್ಯೆಗಳು ಬಂದಾಗ, ಸಣ್ಣ ಪುಟ್ಟ ಜಗಳಗಳಾದಾಗ ಬಡಾವಣೆಗಳಿಗೆ ಒಂದು ಅಂತಹ ಸಂಬಂಧದಲ್ಲಿ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಒಂದು ಒಳ್ಳೆಯ ಮಾರ್ಗವನ್ನು ತೋರಿಸಿ ತಮ್ಮ ಯುವಕರಿಗೆ ಒಂದೇ ನಮ್ಮ ವಿನಂತಿ, ಇಂತಹ ಕ್ರೀಡೆಗಳು ನಮ್ಗೆಲ್ಲರ ಅಗತ್ಯವಾಗಿದೆ. ಇಂದಿನ ಕಾಲಘಟ್ಟದಲ್ಲಿ ಸಣ್ಣ ಹುಡುಗರಿಗೆ ದೊಡ್ಡ ರೋಗ ಬರ್ತಿದೆ, ಹಾರ್ಟ್ ಅಟ್ಯಾಕ್, ಕ್ಯಾನ್ಸರ್, ಇನ್ನೊಂದು. ಯಾಕಂದ್ರೆ ದಿನನಿತ್ಯ ನಾವು ಸೇರಿಸುವಂತಹ ಮದ್ಯಪಾನ ಆಗಿರ್ಬೋದು, ಇನ್ನೊಂದು ತಾವೆಲ್ಲರೂ ಬಲಿಯಾಗದೆ ಇಂತಹ ಒಂದು ದೇಹಕ್ಕೆ ಒಳ್ಳೆಯದಂತಹ ಕ್ರೀಡೆಗಳು ಮತ್ತೆ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಒಳ್ಳೆಯ ರೀತಿಯಲ್ಲಿ ತಾವೆಲ್ಲರೂ ಆಗಲಿ ಅಂತ ಹೇಳ್ತಾ, ಪೋಗಲ್ ಶ್ರೀನಿವಾಸನ ಕುಟುಂಬಕ್ಕೂ ಇಲ್ಲಿ ಬಂದಂತಹ ಈ ಸಂದರ್ಭದಲ್ಲಿ ಪೋಗಲ್ ಆಂಜನೇಯ, ಪೋಗಲ್ ಸಂಕೇತ್, ಶೇಖರ್ ವಾರದ್ ಸೇರಿದಂತೆ ಜಲಾಲ್ ನಗರ ಪಿಎಸ್ಆರ್ ಕ್ಲಬ್ನ ಪದಾಧಿಕಾರಿಗಳು, ಕ್ರೀಡಾಪಟುಗಳು ಉಪಸ್ಥಿತರಿದ್ದರು. ನಗರದಲ್ಲಿ ಪಾದಚಾರಿ ರಸ್ತೆ ಅತಿಕ್ರಮಿಸಿಕೊಂಡಿರುವುದನ್ನು ತಿಂಗಳಾಂತ್ಯದೊಳಗೆ ತೆರವುಗೊಳಿಸಬೇಕು. ಜೊತೆಗೆ ರಸ್ತೆ ಒತ್ತುವರಿ ವಾರದೊಳಗೆ ತೆರವಾಗಬೇಕೆಂದು ಮಹಾನಗರ ಪಾಲಿಕೆ ಆಯುಕ್ತ ಜುಬೇಲ್ ಮಹಾಪಾತ್ರ ಸೂಚಿಸಿದರು. ನಗರದಲ್ಲಿ ಪಾದಚಾರಿ ರಸ್ತೆ ಅತಿಕ್ರಮಿಸಿಕೊಂಡಿರುವುದನ್ನು ತಿಂಗಳಾಂತ್ಯದೊಳಗೆ ತೆರವುಗೊಳಿಸಬೇಕು. ಜೊತೆಗೆ ರಸ್ತೆ ಒತ್ತುವರಿ ವಾರದೊಳಗೆ ತೆರವಾಗಬೇಕು ಎಂದು ಮಹಾನಗರ ಪಾಲಿಕೆ ಆಯುಕ್ತ ಜುಬೇಲ್ ಮಹಾಪಾತ್ರ ಸೂಚಿಸಿದರು. ಅವರು ಶನಿವಾರ ಸಂಜೆ ನಗರದ ತೀನ್ ಕಂದಿಲ್ ಮಹಾವೀರ್ ವೃತ್ತ ಸ್ಟೇಷನ್ ರಸ್ತೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ವೀಕ್ಷಣೆ ನಡೆಸಿದರು. ನಗರದಲ್ಲಿ ವಾಹನ ದಟ್ಟಣೆ ಹೆಚ್ಚುತ್ತಿದ್ದು ಅಪಘಾತಗಳು ನಡೆಯಲು ಕಾರಣವಾಗುತ್ತಿವೆ. ವ್ಯಾಪಾರ ವಹಿವಾಟು ಮಾಡಿಕೊಳ್ಳಿ, ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಸಹಕರಿಸಲು ಮನವಿ ಮಾಡಿದರು. ಯುಗಾದಿ ಮತ್ತು ರಂಜಾನ್ ಹಬ್ಬಗಳ ಆಚರಣೆ ನಂತರ ತೆರವು ಕಾರ್ಯ ನಡೆಸಲಾಗುತ್ತದೆ. ರಸ್ತೆಗೆ ಅಡ್ಡಲಾಗಿ ಪಾದಚಾರಿ ರಸ್ತೆಗಳಲ್ಲಿ ಇರುವ ಅಂಗಡಿಗಳನ್ನು ತೆಗೆದು ಸಹಕಾರ ನೀಡಬೇಕೆಂದರು. ರಸ್ತೆಗಳಲ್ಲಿ ವಾಹನ ನಿಲುಗಡೆ ತಡೆದು ಸಂಚಾರಕ್ಕೆ ಅಡ್ಡಿಯಾಗದಂತೆ ಆಯಾ ಪೊಲೀಸ್ ಠಾಣೆಗಳು ಗಮನ ಹರಿಸಬೇಕು. ಹಬ್ಬಗಳ ಹಿನ್ನೆಲೆಯಲ್ಲಿ ಜನ ವಾಹನ ದಟ್ಟಣೆ ಹೆಚ್ಚಾಗಲಿದ್ದು ಸುಗಮ ಸಂಚಾರಕ್ಕೆ ವ್ಯಾಪಾರಸ್ಥರು ಸಹಕರಿಸಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಸೂಚಿಸಿದರು. ನಗರದ ವಿವಿಧ ರಸ್ತೆಗಳಲ್ಲಿ ಸಂಚರಿಸಿ ತೆರವುಗೊಳಿಸುವ ಸ್ಥಳಗಳನ್ನು ಗುರುತಿಸಲಾಯಿತು. ಪಾಲಿಕೆಯ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಇದ್ದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ,
ಶ್ರೀ ರಾಘವೇಂದ್ರ ಘೀ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಕೊಡುಗೆಯಲ್ಲಿ ಜಿಲ್ಲೆಯ ಪಾತ್ರ ಮಹತ್ವವಾಗಿದೆ ಎಂದು ಜಿಲ್ಲೆಯ ಸಾಹಿತಿ ಬಾಬು ಭಂಡಾರಿಗಲ್ ಹೇಳಿದರು. ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಕೊಡುಗೆಯಲ್ಲಿ ಜಿಲ್ಲೆಯ ಪಾತ್ರ ಮಹತ್ವದ್ದಾಗಿದೆ ಎಂದು ಹಿರಿಯ ಸಾಹಿತಿ ಬಾಬು ಭಂಡಾರಿಗಲ್ ಹೇಳಿದರು. ಅವರು ಇಂದು ನಗರದ ಸರ್ಕಾರಿ ನೌಕರರ ಮನೋರಂಜನಾ ಕೇಂದ್ರದಲ್ಲಿ ಕರ್ನಾಟಕ ರಾಜ್ಯ SC/ST ನೌಕರರ ಸಮನ್ವಯ ಸಮಿತಿ ಹೊಸಮನೆ ಪ್ರಕಾಶನ ವತಿಯಿಂದ ಹಮ್ಮಿಕೊಂಡಿದ್ದ ದಲಿತ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಬದುಕು ಬರಹ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಡಾಕ್ಟರ್ ಸಿದ್ದಲಿಂಗಯ್ಯ ಅವರು ಬಡ ಜನರ ಹಾಗೂ ಶೋಷಿತರ ಬದುಕಿನ ಕುರಿತು ಸಾಕಷ್ಟು ಹಾಡುಗಳನ್ನು ಬರೆದಿದ್ದಾರೆ. ಸಿದ್ದಲಿಂಗಯ್ಯ ಅವರು ಮತ್ತು ಬೋಳಬಂಡೆಪ್ಪ ಅವರು ಒಂದೇ ಮನೋಭಾವದವರು. ಬೋಳಬಂಡೆಪ್ಪ ನೋಡಿದರೆ ಸಿದ್ದಲಿಂಗಯ್ಯ ನೋಡಿದಂತೆ ಭಾಸವಾಗುತ್ತದೆ ಎಂದರು. ಡಾಕ್ಟರ್ ಸಿದ್ದಲಿಂಗಯ್ಯ ಅವರು ಗಡಿನಾಡು ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ರಾಯಚೂರಿಗೆ ಆಗಮಿಸಿದ್ದರು. ಬೋಳಬಂಡೆಪ್ಪ, ಚನ್ನಣ್ಣ ವಾಲೇಕರ್ ಸೇರಿದಂತೆ
ಅವರು ಕನ್ನಡ ಸಾಹಿತ್ಯ ಕುರಿತು ಸಾಕಷ್ಟು ಚರ್ಚೆಗಳು ನಡೆದಿದ್ದವು. 51ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ದಲಿತ ಗೋಷ್ಠಿ ನಡೆಸಲು ಬೋಳಬಂಡೆಪ್ಪ ಚನ್ನಣ್ಣ ವಾಲೇಕರ್ ಅಂದಿನ ಅಧ್ಯಕ್ಷರಿಗೆ ಪತ್ರ ಬರೆದರು. ಇದು ಕನ್ನಡ ಸಾಹಿತ್ಯ ಸಮ್ಮೇಳನ ದಲಿತ ಗೋಷ್ಠಿ ನಡೆಸಲು ಬರೋದಿಲ್ಲವೆಂದು ತಿರಸ್ಕರಿಸಲಾಗಿತ್ತು. ಇದು ಪ್ರಗತಿಪರ ಚಿಂತಕರು ಸೇರಿ ಅಂದು ಎಲ್ಲರೂ ಒಂದಾಗಿ ಸಮ್ಮೇಳನದಲ್ಲಿಯೇ DSS ಸಂಘಟನೆ ಹುಟ್ಟುಹಾಕಿ ಸಮ್ಮೇಳನದ ಎದುರೇ ಕಾರ್ಯಕ್ರಮ ನಡೆಸಲಾಗಿತ್ತು ನೆನಪಿಸಿಕೊಂಡರು. ಡಾಕ್ಟರ್ ಸಿದ್ದಲಿಂಗಯ್ಯ ಮತ್ತು ಬರಗೂರು ರಾಮಚಂದ್ರಪ್ಪ ಅವರು ಒಳಗೊಂಡು ಸಂಘಟನೆ ಕಟ್ಟಲಿಕ್ಕೆ ಸಾಧ್ಯವಾಯಿತು. ಅಂದಿನ ಸಮ್ಮೇಳನದಿಂದ ರಾಯಚೂರು ಜಿಲ್ಲೆಯ ಹೆಸರು ಮುಂಚೂಣಿಯಲ್ಲಿತ್ತು. ಸಾಹಿತ್ಯ ಕೊಡುಗೆಯಲ್ಲಿ ಜಿಲ್ಲೆಯ ಪಾತ್ರ ಮಹತ್ವದ್ದಾಗಿದೆ ಎಂದರು. ಡಾಕ್ಟರ್ ಸಿದ್ದಲಿಂಗಯ್ಯನವರು ಬರೆದಿರುವ ಸಾಹಿತ್ಯ ಹಾಡುಗಳು ಗ್ರಾಮೀಣ ಭಾಷೆಯಲ್ಲಿ ರಚಿಸಿರುವುದರಿಂದ ಎಲ್ಲರ ಮನ ಮುಟ್ಟುವಂತಿದ್ದವು. ರಾಜ್ಯದಲ್ಲಿ ಅವರು ಬರೆದಿರುವ ಹಾಡುಗಳು ಚಿರಪರಿಚಿತವಾಗಿವೆ. ಜಿಲ್ಲೆಯಲ್ಲಿ ಚನ್ನಣ್ಣ ವಾಲೇಕರ್, ಜಂಬಣ್ಣ, ಬೋಳಬಂಡೆಪ್ಪ ಅವರ ಕಾಲಘಟ್ಟದಲ್ಲಿ ಸಾಹಿತ್ಯದ ದಿನಕ್ಕೆ ಬದಲಿಸಿದರು. ರಾಜ್ಯದಲ್ಲಿ ಕನ್ನಡ ಸಾಹಿತ್ಯ ಬೆಳವಣಿಗೆಯಲ್ಲಿ ಜಿಲ್ಲೆಯ ಕೊಡುಗೆ ಸಹ ಸಾಕಷ್ಟಿದೆ ಎಂದು ತಿಳಿಸಿದರು. ಹಾಡು ಅಂತಕ್ಕಂಥ ಒಂದು ಪುಟ್ಟ ಪುಸ್ತಕ ಬಿಡುಗಡೆಯಾಗಿ ಆ ಹಾಡುಗಳು ಸಂಘಟನೆಯ ಮುಖಾಂತರ ರಾಜ್ಯದ ಎಲ್ಲ ಜಿಲ್ಲೆಗಳ ತಾಲೂಕುಗಳ ಹೋಬಳಿ ಮಟ್ಟದಲ್ಲಿ ಸಾಕಷ್ಟು ಜನಜನಿತವಾಗಿ ಸಿದ್ಧಲಿಂಗಯ್ಯನ ಬಗ್ಗೆ ನಾವ್ಯಾರೂ ಸಿದ್ಧಲಿಂಗ ನೋಡೇ ಇದ್ದಿಲ್ಲ. ಆದರೂ ಕೂಡ ಸಿದ್ಧಲಿಂಗಯ್ಯನ ಬಗ್ಗೆ ಅಪಾರವಾದಂಥ ಅಭಿಮಾನವನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಸಂದರ್ಭ ಅದು. ಅದನ್ನು ಇವತ್ತು ನಾನು ನನ್ನೆದುರಿಗೆ ನೆನೆಸ್ಕೊಳ್ಳೋಕೆ ಬಯಸ್ತೇನೆ. ಆವಾಗ ನನ್ನ ಕಲ್ಪನೆ ಏನಾಗಿತ್ತು, ಅವ್ರ ಹಾಡುಗಳನ್ನು ಕೇಳಿ ಸಿದ್ಧಲಿಂಗಯ್ಯ ಅಂತಂದ್ರೆ ಒಬ್ಬ 60-70 ವರ್ಷದ ಮುದುಕ ಇರ್ಬೋದು, ದೊಡ್ಡ ಪಟಕ ಕಟ್ಟಿಕೊಂಡಿರ್ಬೋದು ಅಂತಕ್ಕಂಥ ರೀತಿಯಲ್ಲಿ ನಮ್ಮ ಕಲ್ಪನೆಯಾಗಿತ್ತು. ಅದೇ ಸಂದರ್ಭದಲ್ಲಿ ರಾಯಚೂರಿನಲ್ಲಿ ಡಾಕ್ಟರ್ ಚನ್ನಣ್ಣ ವಾಲೇಕರ್, ಜಂಬಣ್ಣ ಮತ್ತಿಂತ ಬೋಳಬಂಡೆಪ್ಪ, ಕರಿಯಪ್ಪ ಮಾತು, ನಾನು ಎಲ್ಲರಲ್ಲಿ ಸಂಘಟನೆಯಲ್ಲಿ ನಾವು ತೊಡಗಿಸಿಕೊಂಡು ಈ ಜಿಲ್ಲೆಯಲ್ಲಿ ಸಂಘಟನೆ ಮಾಡ್ತಕ್ಕಂಥ ಕಾಲಘಟ್ಟ ಅದು. ಆ 70ರ ವರ್ಷದ ಆ ಒಂದು ಕಾಲಘಟ್ಟ ಏನಿದೆ ಅದು ಕರ್ನಾಟಕ ರಾಜ್ಯದ ಅತ್ಯಂತ ಸಾಹಿತ್ಯ ಕ್ಷೇತ್ರಕ್ಕೆ ಸಾಹಿತ್ಯದ ದಿಕ್ಕನ್ನೇ ಬದಲಿಸಿರ್ತಕ್ಕಂಥ ಒಂದು ಅತ್ಯಂತ ಮುಖ್ಯವಾದಂಥ ಕಾಲಘಟ್ಟ ಅದು. ಅವಾಗ ಸಿದ್ಧಲಿಂಗಯ್ಯನವರ ಹಾಡುಗಳನ್ನು ಕೇಳಿದ್ವಿ. ಗ್ರಾಮ್ಯ ಭಾಷೆಯಲ್ಲಿ ಹಾಡುಗಳನ್ನು ಕಟ್ಟಿ ಜನರ, ಬಡವರ, ಶೋಷಿತರ ಮನದಾಳಕ್ಕೆ ಮುಟ್ಟಿಸತಕ್ಕಂಥ ಕೆಲಸ ಮಾಡಬಹುದು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡಿದ್ದು ಸಿದ್ಧಲಿಂಗಯ್ಯನವರ ಹಾಡುಗಳ ಮುಖಾಂತರ. ಗ್ರಾಮ್ಯ ಭಾಷೆಯಲ್ಲಿ ಹಾಡುಗಳನ್ನು ಬರೆದಂಥದ್ದು ಸಿದ್ಧಲಿಂಗಯ್ಯನವರಿಂದ ನಾವು ತಿಳ್ಕೊಂಡಿರ್ತಕ್ಕಂಥ. ಶಿಷ್ಟ ಭಾಷೆಯಲ್ಲಿ ಕೂಡ ಅತ್ಯಂತ ಪ್ರಭಾವಯುತವಾಗಿರ್ತಕ್ಕಂಥ ಪದ್ಯಗಳನ್ನು, ಹಾಡುಗಳನ್ನು ಬರಿಬಹುದು ಅಂತಕ್ಕಂಥದ್ದನ್ನು ಕೂಡ ಸಿದ್ಧಲಿಂಗಯ್ಯ ಅವರು ಬಹಳ ಜನರಿಗೆ ಹುಟ್ಟುವಂಥ ಹಾಡುಗಳನ್ನು ಆ ಕಾಲಘಟ್ಟದಲ್ಲಿ ಬಂದಿರತಕ್ಕಂಥವು. ಅದನ್ನು ಪ್ರಚಾರ ಮಾಡತಕ್ಕಂಥ ಜನ್ನಿ ಅಂತಕ್ಕಂಥ ಜನಾರ್ದನ್ ಅಂತಕ್ಕಂಥ ಒಬ್ಬ ಹಾಡುಗಾರ ಮೈಸೂರು ಭಾಗದವರು, ಅವರು ಆದಷ್ಟು ಅದನ್ನು ಪ್ರಚಾರ ಮಾಡಿದರು. ಆ ಎಲ್ಲ ಹಾಡುಗಳನ್ನು ದಲಿತ ಸಂಘರ್ಷ ಸಮಿತಿಯ ಬೇರೆ ಬೇರೆ ಭಾಗಗಳಿಂದ ಏನು ಬರ್ತಾ ಇದೀವಲ್ಲ, ಈ ರಾಯಚೂರು ಮತ್ತು ಕೊಪ್ಪಳ ನಮ್ಮ ಭಾಗದಲ್ಲಿ ಕರಿಯಪ್ಪ ಮಾಸ್ಟರ್ ಆ ಹಾಡುಗಳನ್ನು ಹೆಚ್ಚು ಹಾಡಿ ಜನಮನಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಸಂದರ್ಭವನ್ನು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳಿಕ್ಕೆ ಬಯಸ್ತೇನೆ. ಆದರೆ ಸಿದ್ಧಲಿಂಗಯ್ಯ ಅವರಿಂದ ನಾವು ಯಾವ ಪ್ರತ್ಯಕ್ಷವಾಗಿ ನೋಡಿದ್ರೆ ನಮ್ಮ ಮುನ್ನ ಸಿದ್ಧಲಿಂಗಯ್ಯ ಅವರು ಬಂದರಂತಂದ್ರೆ ಅವ್ರು ಮುಟ್ಕೊಂಡು ಕಟ್ಕೊಂಡು ಎಟ್ಟು ಸಿದ್ಧಲಿಂಗಯ್ಯ ನೋಡ್ಕೊಂಡು ಅಡ್ಡಾಡಿದ್ರೆ ಅದನ್ನು ನೋಡೇ ಇಲ್ಲ. ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಅತ್ಯಂತ ಸಿಂಪಲ್ ಆಗಿರ್ತಕ್ಕಂಥ ವ್ಯಕ್ತಿತ್ವ ಅದು. ಅದನ್ನು ನೋಡಿದ್ರೆ ಆಗ ನಮ್ಮ ಬೋಳಬಂಡೆಪ್ಪ ನೋಡಿದ್ರೆ ಸಿದ್ಧಲಿಂಗಯ್ಯ ನೋಡ್ದಂಗೆ. ಸಿದ್ಧಲಿಂಗಯ್ಯ ಮತ್ತು ಬೋಳಬಂಡೆಪ್ಪ ನೋಡಿದ್ರೆ ಅಣ್ಣ ತಮ್ಮರೇನೋ ಒಂದೇ ವರ್ಷದ ಹುಟ್ಟಿದವರು. 1955ರಲ್ಲಿ ಅವ್ರು ಹುಟ್ಟಿದ್ದಾರೆ, 1955ರಲ್ಲಿ ಇವರು ಹುಟ್ಟಿದ್ದಾರೆ. ನಾನು ಅವ್ರಿಗಿಂತ ದೊಡ್ಡವ, ನಾನು ಸಿದ್ಧಲಿಂಗಯ್ಯಕ್ಕಿಂತ 2-3 ವರ್ಷ. ಆದರೆ ಸಿದ್ಧಲಿಂಗಯ್ಯನ ಹೆಸರು ಎಷ್ಟು ಪ್ರಚಾರ ಇತ್ತು ರಾಜ್ಯ ಮಟ್ಟದಲ್ಲಿ ಅಂತಂದರೆ, ಎಲ್ಲವನ್ನ ಮೀರಿರ್ತಕ್ಕಂಥ ಮಟ್ಟದಲ್ಲಿ ಅವರ ವ್ಯಕ್ತಿತ್ವದ ಪ್ರಚಾರ ಇಡೀ ರಾಜ್ಯದಲ್ಲಿ ನಡೆಯತಕ್ಕಂಥ ಕಾಲಘಟ್ಟ ಅದು. ಅದಾದ ಮೇಲೆ ಅನೇಕ ರೀತಿಯ ಕಾರ್ಯಕ್ರಮಗಳಿಗೆ, ಹೋರಾಟಗಳಿಗೆ ಸಿದ್ಧಲಿಂಗಯ್ಯ ಅವರನ್ನು ಕರೆಸಿದರು. ಅವರ ಹಾಡುಗಳನ್ನು ಬೇರೆ ಬೇರೆ ತಾಲೂಕಿನ
ಭಾಗಗಳಲ್ಲಿ ಅವರ ಹಾಡುಗಳನ್ನು ನಾವು ಪ್ರಚಾರ ಮಾಡ್ತಿದ್ವಿ. ನಾನು ಕೆಲವೊಂದು ಹಾಡುಗಳನ್ನು ಹೇಳ್ತಾ ಇದ್ದೆ ಇಲ್ಲಿ ಅವರ ಬದುಕು ಬರಹದ ಬಗ್ಗೆ. ಈ ವೇಳೆ ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಬದುಕು ಬರಹ ವಿಷಯ ಕುರಿತು ಗೋಷ್ಠಿ ನಡೆಯಿತು. ಸಾಹಿತಿ ಕವಿ ಈರಣ್ಣ ಬೆಂಗಾಲಿ ಅವರು ಉಪನ್ಯಾಸ ನೀಡಿದರು. ಹಾಗೂ ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಸಾಮಾಜಿಕ ಹೋರಾಟಗಳು ಹಾಗೂ ಸಂಸ್ಕೃತಿ ಕೊಡುಗೆಗಳ ಕುರಿತು ಪತ್ರಕರ್ತ ಅಣ್ಣಪ್ಪ ಮೇಟಿ ಅವರು ಉಪನ್ಯಾಸ ನೀಡಿದರು. ಅತ್ಯಂತ ಪ್ರೀತಿಸಿದ್ರಲ್ಲ ಅವರ ಬಗ್ಗೆ ಕೂಡ ಒಂದು ಪದ್ಯದ ಮುಖಾಂತರ ಹೇಳ್ತಾರೆ ಅವರು. ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ, ಆಕಾಶದ ಹಗಲಕ್ಕೂ ನಿಂತ ಹಾಲವೇ, ಕೋಟಿ ಕೋಟಿ ಕಪ್ಪು ಜನರ ಮೊಟ್ಟ ಮೊದಲ ಮಾತೆ, ನೀರಿನಾಚೆ ಮೋಡರಾಚೆ ಮೊಳಗಿದಂತ ಘೋಷವೇ, ಮಹಾರಾಷ್ಟ್ರದ ಮಣ್ಣಿನಲ್ಲಿ ಮೊಳಗಿದಂತೆ ಗುಡುಗು ಸಿಡಿಲೆ, ಮಳೆಯನೇಕೆ ತಾರಲಿಲ್ಲ ಮಿಂಚು ಮಾಯ ಅಷ್ಟೆಯೇ, ಮಲಗಿದವರು ಕೂರಿಸಿದೆ ನಿಲ್ಲಿಸುವವರು ಯಾರು, ಛಲದ ಜೊತೆಗೆ ಬಲದ ಪಾಠ ಕಲಿಸುವವರು ಯಾರು, ನೀನೇನು ಮಾಡಿದ್ದೆ ಅದು ಮುಂದುವರೆದು ಭಾಗವನ್ನು ಯಾಕೆ ಮುಂದುವರಿಬೇಕು ಅಂತಕ್ಕದ್ದನ್ನ ಬಾಬಾ ಸಾಹೇಬರನ್ನ ಪ್ರಶ್ನಿಸುವುದರ ಮೂಲಕ ಸಿದ್ದಯ್ಯರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇನ್ನೊಂದು ಹಾಡಿನಲ್ಲಿ ಜನರ ಭಾವನೆಯನ್ನ ಬೇಸಿಗೆ ಒಂದು ಘಟನೆ ನಡೆದಾಗ ಬರೆಯುವುದು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ SC/ST ನೌಕರರ ಸಮನ್ವಯ ಸಮಿತಿ ಅಧ್ಯಕ್ಷ ಜಿಂದಪ್ಪ, ಜಿಲ್ಲಾ ದಲಿತ ಸಾಹಿತ್ಯ ಪರಿಷತ್ ಅಧ್ಯಕ್ಷ ತಾಯರಾಜ್ ಮರ್ಚಠಾಳ್, ಸೌಹಾರ್ದ ಕರ್ನಾಟಕ ವೇದಿಕೆ ಅಧ್ಯಕ್ಷ KG ವೀರೇಶ್, ಸರ್ಕಾರಿ ನೌಕರರ ಸಂಘದ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿ ಮಹಾಂತೇಶ್ ಬಿರಾದರ್, ಹೊಸಮನಿ ಪ್ರಕಾಶನದ ಅಧ್ಯಕ್ಷ ಬಶೀರ್ ಅಹಮದ್ ಹೊಸಮನಿ, ರಾಘವೇಂದ್ರ ಸೇರಿದಂತೆ ಅನೇಕ ಹಿರಿಯ ಸಾಹಿತಿಗಳು ಭಾಗವಹಿಸಿದ್ದರು. ಸ್ವಾತಂತ್ರ್ಯ ಸಂಗ್ರಾಮದ ಮಹಾನ್ ಕ್ರಾಂತಿಗಳಾದ ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರು ಅವರ 94ನೇ ಹುತಾತ್ಮ ದಿನದ ಅಂಗವಾಗಿ ಶ್ರಮದಾನ ಕಾರ್ಯಕ್ರಮ ನಗರದ ಮಾವಿನಕೆರೆ ಗಾರ್ಡನ್ನಲ್ಲಿ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ AIDYO ಸಂಘಟನೆಯಿಂದ ನಡೆಯಿತು. ಸ್ವಾತಂತ್ರ್ಯ ಸಂಗ್ರಾಮದ ಮಹಾನ್ ಕ್ರಾಂತಿಕಾರಿಗಳಾದ ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರು ಅವರ 94ನೇ ಹುತಾತ್ಮ ದಿನದ ಅಂಗವಾಗಿ ಶ್ರಮದಾನ ಕಾರ್ಯಕ್ರಮ ನಗರದ ಮಾವಿನಕೆರೆ ಗಾರ್ಡನ್ನಲ್ಲಿ ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಯೂತ್ ಆರ್ಗನೈಸೇಷನ್ AIDYO ಸಂಘಟನೆಯಿಂದ ನಡೆಸಿತು. ಈ ಸಂದರ್ಭದಲ್ಲಿ 15ಕ್ಕೂ AIDYO ಕಾರ್ಯಕರ್ತರು ಹಾಗೂ ಯುವಜನರು ಮಾವಿನಕೆರೆಯ ಮೇಲೆ ನೆಡಲಾದ ಗಿಡಗಳ ಸುತ್ತ ಬೆಳೆದ ಕಸವನ್ನು ಕೀಳುವುದು, ಗಿಡಗಳ ರೆಂಬೆ ಕೊಂಬೆಗಳನ್ನು ಕತ್ತರಿಸಿ ಒಪ್ಪಿ ಓರಣಿ ಮಾಡಿದರು. ಗಿಡಗಳ ಸುತ್ತ ತಗ್ಗು ತೆಗೆದು ನೀರು ಹಾಕಿದರು. ಈ ಸಂದರ್ಭದಲ್ಲಿ ಹುತಾತ್ಮರಿಗೆ ಗೌರವ ಸಲ್ಲಿಸುವ ಕಾರ್ಯಕ್ರಮದಲ್ಲಿ AIDYO ರಾಜ್ಯಾಧ್ಯಕ್ಷ ಶರಣಪ್ಪ ಉದ್ಬಾಳ್ ಅವರು ಮಾತನಾಡಿ, ನಮ್ಮ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ರಾಜಿರಹಿತ ಪಂಥದ ಅಗ್ರಗಣ್ಯ ನಾಯಕರಾದ ಭಗತ್ ಸಿಂಗ್ ಅವರು ಸಶಸ್ತ್ರ ಬಲದ ಮೂಲಕ ಹೋರಾಡಿ ಬ್ರಿಟಿಷರನ್ನು ಈ ದೇಶದಿಂದ ಓಡಿಸಲೇಬೇಕೆಂದು ಕನಸು ಕಂಡಿದ್ದರು. ಈ ಪಂಥದಲ್ಲಿ ಭಗತ್ ಸಿಂಗ್ ಅವರ ಪಾತ್ರ ಪ್ರಮುಖವಾಗಿತ್ತು. ಭಗತ್ ಸಿಂಗ್ ಅವರ ಕನಸು ಕೇವಲ ಬ್ರಿಟಿಷರನ್ನು ಈ ದೇಶದಿಂದ ಓಡಿಸುವುದು ಮಾತ್ರವಲ್ಲದೆ ಸ್ವಾತಂತ್ರ್ಯ ಸಿಕ್ಕ ನಂತರ ಈ ದೇಶದ ಅಧಿಕಾರದ ಯಾರ ಕೈಗೆ ಹೋಗಬೇಕೆಂದು ಸ್ಪಷ್ಟ ಪರಿಕಲ್ಪನೆ ಇತ್ತು. ಯಾವ ಕ್ರಾಂತಿಯು ಜನತೆಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಮಾನವನಿಂದ ಮಾನವನ ಶೋಷಣೆಯನ್ನು ಅಸಾಧ್ಯಗೊಳಿಸುತ್ತದೆಯೋ ಅಂತಹ ಕ್ರಾಂತಿಯ ಸಂದೇಶವನ್ನು ಯುವಜನರು ದೇಶದ ಮೂಲೆ ಮೂಲೆಗೂ ಒಯ್ಯಬೇಕು, ಕೋಟ್ಯಾಂತರ ಮರ್ದಿತ ಜನರಿಗೆ ತಲುಪಿಸಬೇಕು ಎಂಬುದು ಭಗತ್ ಸಿಂಗ್ ಅವರ ಕನಸಾಗಿತ್ತು ಎಂದರು. ಸಮಾಜದಲ್ಲಿ ಮೌಲ್ಯಗಳು ಕುಸಿಯುತ್ತಿವೆ. ಮಕ್ಕಳು, ವಿದ್ಯಾರ್ಥಿಗಳು, ಯುವಜನರು ಮೊಬೈಲ್ ವ್ಯಸನಿಗಳಾಗುತ್ತಿದ್ದಾರೆ. ದಿನದಿಂದ ದಿನಕ್ಕೆ ಅಪರಾಧಗಳ ಸಂಖ್ಯೆ ಹೆಚ್ಚಾಗುತ್ತಿವೆ. ಯುವಜನರಲ್ಲಿ ಆದರ್ಶಗಳ ಕೊರತೆ ಇದೆ. ಹಾಗಾಗಿ ನಮ್ಮ ಸಂಘಟನೆ ಯುವಜನರಲ್ಲಿ ಉನ್ನತ ನೀತಿ, ಸಂಸ್ಕೃತಿ, ಆದರ್ಶಗಳು ಬೆಳೆಸುವ ನಿಟ್ಟಿನಲ್ಲಿ ಇಂತಹ ಶ್ರಮದಾನದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. ಸಮಾಜದಲ್ಲಿ ಕೆಲವು ವ್ಯಕ್ತಿಗಳು ಅವ್ರು ಹುಟ್ಟಿದ್ದು ಮತ್ತು ತೀರ್ಕೊಂಡ ದಿನ ಅವ್ರ ಹೆಸರು ಕೇಳದೇ ಗೊತ್ತಿಲ್ಲದೆ ನಮ್ಗೆ ರೆಸ್ಪೆಕ್ಟ್ ಬರುತ್ತೆ. ಭಗತ್ ಸಿಂಗ್ ನಮ್ಮ ಜಾತಿಯವರಲ್ಲ, ನಮ್ಮ ಧರ್ಮದವರಲ್ಲ, ನಮ್ಮ ಭಾಷೆದವರಲ್ಲ. ಆದರೆ ಅವ್ರ ಹೆಸರು ಕೇಳಿ ಈಗ ಗಲ್ಲಿಗಕ್ಕೆ 96 ವರ್ಷ ಆದರೂ ಕೂಡ ಅವ್ರ ಹೆಸರು ಕೇಳಿದ್ರೆ ನಮ್ಗೆ ಗೊತ್ತಿಲ್ಲದೇ ಅವ್ರ ಬಗ್ಗೆ ರೆಸ್ಪೆಕ್ಟ್ ಬರುತ್ತೆ. ಯಾರು ಸಮಾಜಕ್ಕೋಸ್ಕರ ತಮ್ಮ ಜೀವನ ಮುಡಿಪಾಗಿಟ್ಟಿದ್ದಾರೆ ಅಂಥವ್ರ ಹೆಸರು ಕೇಳಿದ್ರೆ ನಮ್ಗೆ ಗೌರವ ಬರುತ್ತೆ. ಗೌತಮ ಬುದ್ಧ ಸತ್ತ 2500 ವರ್ಷ ಆತನ ಹೆಸರು ಕೇಳಿದ್ರೆ ಗೌರವ ಬರುತ್ತೆ. ಇತಿಹಾಸದಲ್ಲಿ ಯಾರು ಮಹಾನ್ ವ್ಯಕ್ತಿಗಳಾಗಿದ್ದಾರೆ, ಅದು ವಿವೇಕಾನಂದ ಇರ್ಬೋದು, ರಾಜಾರಾಮ್ ಮೋಹನ್ ರಾಯ್ ಇರ್ಬೋದು, ಬಾಲಗಂಗಾಧರ ತಿಲಕ್ ಇರ್ಬೋದು, ನಮ್ಮ ರಾಯಚೂರಿನ ಪಂಡಿತ್ ತಾರನಾಥ್ ಇರ್ಬೋದು. ಇವ್ರ ಹೆಸರು ಕೇಳಿದ್ರೆ ನಮ್ಗೆ ರೆಸ್ಪೆಕ್ಟ್ ಬರುತ್ತೆ. ಯಾಕಂದ್ರೆ ತಮಗೋಸ್ಕರ ಬದುಕಿಲ್ಲ. ಇವತ್ತಿಂಥ ಮಹಾನ್ ವ್ಯಕ್ತಿಗಳು ನಾವು ಹೆಚ್ಚು ಯಾಕೆ ನೆನಬೇಕಂತಂದ್ರೆ ನಾವು ಬಯಸೋದೇ ನಮಗೆ. ನೀವೆಲ್ಲ ಗಮನಿಸ್ತಿದ್ದೀರಿ, ಸಮಾಜದ ಒಂದು ಆತಂಕದಲ್ಲಿದ್ದೀವಿ ನಾವೆಲ್ಲ. ಅಂದ್ರೆ ಮೌಲ್ಯಗಳು, ನೈತಿಕತೆ ಇವತ್ತು ಕುಸಿದು ಹೋಗ್ತದೆ. ಅಪರಾಧಗಳು ಹೆಚ್ಚಾಗ್ತದೆ. ನಮ್ಮ ಗಾಂಧೀಜಿ ಹೇಳಿದ್ರು ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಬರೋದು ಯಾವಾಗ ಅಂದ್ರೆ ನಮ್ಮ ಮಧ್ಯರಾತ್ರಿಯಿಂದ ಹೆಣ್ಮಕ್ಳು ನಿರ್ಭಯವಾಗಿ ತಿರುಗಾಡಿದ್ರೆ ಅದು ನಿಜವಾದ ಸ್ವಾತಂತ್ರ್ಯ ಅಂದ್ರೆ. ಆದರೆ ಇವತ್ತು ಮಧ್ಯರಾತ್ರಿ ಅಲ್ಲ, ಮಧ್ಯಾಹ್ನ ಕೂಡ ನಮ್ಮ ಅಕ್ಕ ತಂಗಿಯರು, ತಾಯಿ ಅವರು, ಇನ್ನಾರು ಶಾಲಾ ಕಾಲೇಜು ಹೊಲಗಳಿಗೆ ಹೋಗಿ ಸುರಕ್ಷಿತವಾಗಿ ಬರ್ತಕ್ಕಂಥ ವಾತಾವರಣ. ಅಪರಾಧಗಳು ಅಷ್ಟು ಹೆಚ್ಚಾಗ್ತದೆ, ಸಣ್ಣವರಿಂದ ಹಿಡಿದು ದೊಡ್ಡವ್ರ ಮೇಲೆ. ಇತ್ತೀಚೆಗೆ ಸಿಂಧನೂರಿನಲ್ಲೇ ಆಡಗಲೇ ಬೆಳಗ್ಗೆ ಕಾಲೇಜಿಗೆ ಹೋಗ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಸಾಯಿ. ಇನ್ನೊಂದು ಕಡೆ ಒರಿಸ್ಸಾದಲ್ಲಿ ಆನ್ಲೈನ್ ಗೇಮ್ ಆಡಬೇಡಂತ ತಂದೆ ತಾಯಿ ಬುದ್ಧಿ ಹೇಳಿದಾಗ ತಂದೆ ತಾಯಿನ ಮತ್ತು ಅಕ್ಕನ 3 ಜನ ಒಬ್ಬ ಸಾಯಿಸ್ತಾರೆ. ಈ ಬೆಳಗಾಮದಲ್ಲಿ ರೀಸೆಂಟ್ಲಿ 21 ವರ್ಷ ಹುಡುಗ ಒಬ್ಬ ಹುಡುಗಿನ ಇಷ್ಟಪಟ್ಟಂತ, ಅದು ಬೇಡಪ್ಪ ನೀವು ಸ್ವತಂತ್ರ ಓದಿ ನಿಮ್ಮ ಕಾಲ ಮೇಲೆ ನಿಂತು
ಮತ್ತು ಬುದ್ಧಿವಾದ ಹೇಳಿದಕ್ಕೆ ಆ ಹುಡುಗಿನ ಸಾಯಿಸಿದ್ರು. ಅಂದರೆ ನಮ್ಮ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ, ಯಾಕೆ ಹಿಂಗಾಗ್ತಿದೆ, ಇದು ನಾವೆಲ್ಲ ಯೋಚನೆ ಮಾಡಬೇಕಲ್ಲ. ಇವತ್ತು ವಯೋಸಹಜವಾಗಿ ಬರ್ತಕ್ಕಂಥ ಭಾವನೆಗಳಿಗೆ, ಫೀಲಿಂಗ್ಸ್ಗಳಿಗೆ ಸರಿಯಾದ ತಿಳುವಳಿಕೆ ಶಿಕ್ಷಣ ಎಲ್ಲಿ ಹೋಗ್ತದೆ. ನಮ್ಮ ಎಜುಕೇಷನ್ ಏನಾಗಿದೆ ಅಂತ ವಿವೇಕಾನಂದ ಹೇಳ್ತಾರೆ, ಅಂದರೆ ಮನುಷ್ಯನಲ್ಲಿ ವ್ಯಕ್ತಿತ್ವ ಮತ್ತು ಚಾರಿತ್ರ್ಯ ಬರ್ತಕ್ಕಂಥ ಶಿಕ್ಷಣ ಅಂತಾರೆ. ಅಂಥ ಶಿಕ್ಷಣ ಸಿಗ್ತಾ ಇದೆ. ಇವತ್ತು ಆದರ್ಶಗಳ ಪರಿಚಯ ನಾವು ದೊಡ್ಡದಾಗಿ ನೋಡ್ತಿದ್ವಿ, ಮೌಲ್ಯಗಳಿಲ್ಲ. ಅಂದರೆ ಹಿರಿಯರ ಬಗ್ಗೆ ರೆಸ್ಪೆಕ್ಟ್ ಕಡಿಮೆ ಆಗ್ತದೆ. ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿನ ಎಲ್ಲೋ ವೃದ್ಧಾಶ್ರಮಕ್ಕೆ ಬಿಡೋದು, ತಾವು ಅತಿ ತಮ್ಮದು ಕುಟುಂಬ ಅನ್ನೋ ಒಂದು ಸ್ವಾರ್ಥ ಹೆಚ್ಚಾಗ್ತದೆ. ಇದಕ್ಕೆ ಕಾರಣ ಏನಂದ್ರೆ ಇವತ್ತು ಆದರ್ಶಗಳ ಕೊರತೆ. ಅಲ್ಲಿ ನಾವು ನಮ್ಮ ಸಂಘಟನೆಯಿಂದ ಈ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅವರ ಒಂದು ಹುತಾತ್ಮ ದಿನಾಚರಣೆ ಆಚರಿಸೋದಂದ್ರೆ ಅಂದರೆ ಕೇವಲ ಒಂದು ಆಚರಣೆ ಅಲ್ಲ, ಅವ್ರಿಗೆ ಏನು ಕನಸು ಕಂಡಿದ್ರು, ಅವ್ರು ಏನು ಗೋಸ್ಕರ ತಮ್ಮ ಜೀವನ ಮುಡಿಪಾಗಿದ್ರು. ಭಗತ್ ಸಿಂಗ್ ಸ್ಪಷ್ಟವಾಗಿ ಒಂದು ಅವ್ರಿಗೆ ಪರಿಕಲ್ಪನೆ ಇತ್ತು. 23 ವಯಸ್ಸು ಅವ್ರು ತೀರ್ಕೊಂಡಾಗ ಅವರಿಗೆ ಶಾಲೆಯಲ್ಲಿ ಕೂಡ ಪ್ರತಿಭಾವಂತ ವಿದ್ಯಾರ್ಥಿ ಆತ ಇನ್ನೇನು ಗಲ್ಲಿಗೆ ಹೋಗ್ಬೇಕಾದಾಗ ಕೂಡ ಒಂದು ಪುಸ್ತಕ ಕೊಟ್ಟದ್ದು. ಅಂದರೆ ಜ್ಞಾನದ ಬಗ್ಗೆ ಎಷ್ಟು ಹಸಿವಿತ್ತು ಆತನಿಗೆ. ಜೇಲರ್ ಬಂದು ಕರೆದಾಗ ನಿನ್ನ ಸಮಯ ಆಯ್ತು ಬಾರಪ್ಪ ಗಲ್ಲಿಗೆ ಹಾಕ್ಬೇಕಂತ. ಪ್ರಾಸ್ತಾವಿಕವಾಗಿ ಎಐಡಿವೈಒ ಜಿಲ್ಲಾಧ್ಯಕ್ಷರಾದ ಚನ್ನಬಸವ ಜಾನೇಕಲ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಎಐಡಿವೈಒ ಜಿಲ್ಲಾ ಕಾರ್ಯದರ್ಶಿ ವಿನೋದ್ ಕುಮಾರ್, ಸದಸ್ಯರಾದ ಸಂದೀಪ್, ಶ್ರೀಕಾಂತ್, ಕಾರ್ತಿಕ್, ಪ್ರಸಾದ್, ಅಣ್ಣಪ್ಪ, ಶ್ರೀನಿವಾಸ್, ಮಾರೆಪ್ಪ, ರಾಮು, ನರಸಿಂಹ, ವೆಂಕಟಸ್ವಾಮಿ, ವಾಯು ವಿಹಾರಕ್ಕೆ ಬಂದಿದ್ದ ಹಿರಿಯ ನಾಗರಿಕರು ಹಾಗೂ ಯುವಜನರು ಸೇರಿದರು. ರೈಲು ಗಾಡಿ ಹತ್ತಲು ಹೋದಾಗ ಆಯ ತಪ್ಪಿ ಬಿದ್ದು ಯುವಕನೋರ್ವನ 2 ಕಾಲುಗಳು ನುಜ್ಜಾದ ಘಟನೆ ನಗರದ ರೈಲ್ವೆ ನಿಲ್ದಾಣದಲ್ಲಿ ಭಾನುವಾರ ರಾತ್ರಿ 12:40 ಸರಿಸುಮಾರಿಗೆ ಜರುಗಿದೆ. ರೈಲು ಗಾಡಿ ಹತ್ತಲು ಹೋದಾಗ ಆಯ ತಪ್ಪಿ ಬಿದ್ದು ಯುವಕನೋರ್ವನ 2 ಕಾಲುಗಳು ನುಜ್ಜಾದ ಘಟನೆ ನಗರದ ರೈಲ್ವೆ ನಿಲ್ದಾಣದಲ್ಲಿ ಶನಿವಾರ ರಾತ್ರಿ 12:40 ಸುಮಾರಿಗೆ ಜರುಗಿದೆ. ನಗರದ ಬಿಆರ್ಬಿ ಚೌಕ್ ಬಳಿಯ ನಿವಾಸಿ ವಿಜಯಕುಮಾರ್ ತಂದೆ ವೆಂಕಟೇಶ್ ಎಂಬ ಯುವಕನ 2 ಕಾಲುಗಳು ನುಜ್ಜಾಗಿವೆ. ಕೆಲಸಕ್ಕಾಗಿ ಬೆಂಗಳೂರಿಗೆ ತೆರಳುವ ವೇಳೆ ರಾತ್ರಿ ರೈಲ್ವೆ ನಿಲ್ದಾಣದಲ್ಲಿ ಗಾಡಿ ಹತ್ತುವ ವೇಳೆ ಅವಘಡ ಸಂಭವಿಸಿದೆ. ಕೂಡಲೇ ಸ್ಥಳಕ್ಕೆ ಧಾವಿಸಿದ 108 ಆಂಬ್ಯುಲೆನ್ಸ್ ಸಿಬ್ಬಂದಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. 108 ಆಂಬ್ಯುಲೆನ್ಸ್ ವೈದ್ಯರುಗಳಾದ ಭೀಮಪ್ಪ ಪ್ರಥಮ ಚಿಕಿತ್ಸೆ ನೀಡಿದ್ದಾರೆ. ಆಂಬ್ಯುಲೆನ್ಸ್ ಚಾಲಕ ಗುರುರಾಜ್ ಅವರು ಚಿಕಿತ್ಸೆ ನೀಡಲು ನೆರವಾದರು. ನಗರದ ಭಗತ್ ಸಿಂಗ್ ಸರ್ಕಲ್ನಲ್ಲಿ ಎಐಡಿಎಸ್ಒ, ಎಐಡಿವೈಒ, ಎಐಎಂಎಸ್ಎಸ್ ವತಿಯಿಂದ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅವರ ಹುತಾತ್ಮ ದಿನವನ್ನು ಆಚರಿಸಲಾಯಿತು. ನಗರದ ಭಗತ್ ಸಿಂಗ್ ಸರ್ಕಲ್ನಲ್ಲಿ ಎಐಡಿಎಸ್ಒ, ಎಐಡಿವೈಒ, ಎಐಎಂಎಸ್ಎಸ್ ವತಿಯಿಂದ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅವರ ಹುತಾತ್ಮ ದಿನವನ್ನು ಆಚರಿಸಲಾಯಿತು. ಮೊದಲಿಗೆ ಎಐಡಿವೈಒ ರಾಜ್ಯಾಧ್ಯಕ್ಷ ಶರಣಪ್ಪ ಉದ್ಬಾಳ್ ಕ್ರಾಂತಿಕಾರಿಗಳ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಗೌರವ ಸಲ್ಲಿಸಿದರು. ಸಭೆಯನ್ನು ಉದ್ದೇಶಿಸಿ ಎಐಎಂಎಸ್ಎಸ್ನ ಜಿಲ್ಲಾ ಸಂಘಟನಾಗಾರ್ತಿ ಸರೋಜಾ ಗೋನ್ವಾರ್ ಮಾತನಾಡಿ, ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ 2 ಪಂಥಗಳು ಇತ್ತು. ಒಂದು ಗಾಂಧೀಜಿ ನೇತೃತ್ವದ ಕಾಂಗ್ರೆಸ್, ಇದು ರಾಜಿ ಪಂಥ. ಇನ್ನೊಂದು ನೇತಾಜಿ ಮತ್ತು ಭಗತ್ ಸಿಂಗ್ ಅವರ ನೇತೃತ್ವದ ಕ್ರಾಂತಿಕಾರಿಗಳ ಗುಂಪು. ಕ್ರಾಂತಿಕಾರಿಗಳು ಈ ಪಂಥವು ಜಾತಿ ಪದ್ಧತಿ, ಕೋಮುವಾದದಂತಹ ಸಾಮಾಜಿಕ ಪಿಡುಗುಗಳ ವಿರುದ್ಧ ರಾಜಿರಹಿತವಾಗಿ ಹೋರಾಟ ಕೇವಲ ಬ್ರಿಟಿಷರ ಕಪಿಮುಷ್ಟಿಯಿಂದ ಭಾರತದ ಶ್ರೀಮಂತರಿಗೆ ಅಧಿಕಾರ ಹಸ್ತಾಂತರವನ್ನು ಬಯಸಲಿಲ್ಲ. ಬದಲಿಗೆ ಅವರು ಬಯಸಿದ್ದು ಸಾಮಾಜಿಕ ವ್ಯವಸ್ಥೆಯ ಸಮಗ್ರ ಬದಲಾವಣೆ. ದೇಶದ ರೈತ ಕಾರ್ಮಿಕರ ನೇತೃತ್ವದಲ್ಲಿ ಹೋರಾಟ ನಡೆಯಬೇಕು. ಮಾನವನಿಂದ ಮಾನವನಿಗೆ ಯಾವುದೇ ಶೋಷಣೆ ಇಲ್ಲದ ಸಮಾಜ ಸ್ಥಾಪಿಸುವುದು ಅವರ ಗುರಿಯಾಗಿತ್ತು ಎಂದರು. ಎಐಡಿಎಸ್ಒ ಜಿಲ್ಲಾ ಅಧ್ಯಕ್ಷ ಅಯ್ಯಾಳಪ್ಪ ಮಾತನಾಡಿ, ಭಗತ್ ಸಿಂಗ್ ಅವರು ಯಾವತ್ತೂ ಜೀವನದಲ್ಲಿ ರಾಜಿ ಮಾಡಿಕೊಳ್ಳಲಿಲ್ಲ. ನಂಬಿದ ತತ್ವಕ್ಕಾಗಿ ಜೀವವನ್ನೇ ಕೊಟ್ಟರು. ಬ್ರಿಟಿಷರ ವಿರುದ್ಧ ರಾಜಿ ಮಾಡಿಕೊಳ್ಳದೆ ನಗುತ್ತಾ ಗಲ್ಲಿಗೆ ಹೋದರು. ಆದರೆ ಇಂದು ದೇಶವು ಆರ್ಥಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಬಿಕ್ಕಟ್ಟಿನಲ್ಲಿ ಇದೆ. ಶಿಕ್ಷಣ ಮತ್ತು ಆರೋಗ್ಯವು ಸಂಪೂರ್ಣವಾಗಿ ಖಾಸಗೀಕರಣವಾಗುತ್ತಿದ್ದು, ಹಣ ಇದ್ದವರಿಗೆ ಮಾತ್ರ ಶಿಕ್ಷಣ, ಆರೋಗ್ಯ ಸಿಗುವಂತಾಗಿದೆ ಎಂದರು. ಎಐಡಿವೈಒ ಜಿಲ್ಲಾ ಕಾರ್ಯದರ್ಶಿ ವಿನೋದ್ ಕುಮಾರ್, ಜಿಲ್ಲಾ ಅಧ್ಯಕ್ಷ ಚನ್ನಬಸವ ಜಾನೇಕಲ್, ಎಐಡಿಎಸ್ಒ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್, ಉಪಾಧ್ಯಕ್ಷ ಪೀರ್ ಸಾಬ್, ಕಾರ್ಮಿಕ ಮುಖಂಡರಾದ ಮಹೇಶ್ ಚಿಕಲ್ಪರವಿ ಮತ್ತು ಅಣ್ಣಪ್ಪ, ನಂದಗೋಪಾಲ್, ಅರವಿಂದ್, ಅಂಬಿಕಾ, ನಾಗವೇಣಿ, ಮೌನೇಶ್, ಸಂದೀಪ್, ಪವನ್ ಸೇರಿದಂತೆ ಇತರರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭೆಯಲ್ಲಿ ಸಭಾಧ್ಯಕ್ಷರಿಗೆ ಮಾತ್ರವಲ್ಲದೆ ಪೀಠಕ್ಕೆ ಅಗೌರವ, ಶಾಸಕರ ಅಮಾನತಿಗೆ ಸಚಿವ ಬೋಸರಾಜ್ ಸಮರ್ಥನೆ. ಯುವಕರು ದುಶ್ಚಟಗಳಿಂದ ದೂರವಿರಲು ಕ್ರೀಡೆಗಳು ಸಹಕಾರಿ, ಶಾಸಕ ಡಾ. ಶಿವರಾಜ್ ಪಾಟೀಲ್. ರಸ್ತೆ ಒತ್ತುವರಿ ತೆರವಿಗೆ ವಾರದ ಗಡುವು, ಪಾಲಿಕೆ ಆಯುಕ್ತ ಎಸ್ಪಿ ನಗರ ವೀಕ್ಷಣೆ. ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಡಾ. ಸಿದ್ದಲಿಂಗಯ್ಯ ಸಾಹಿತ್ಯ ಕೊಡುಗೆಯಲ್ಲಿ ಜಿಲ್ಲೆಯ ಪಾತ್ರವು ಮಹತ್ವದ್ದು, ಬಾಬು ಭಂಡಾರಿಗಲ್.
ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜಗುರು ಹುತಾತ್ಮ ದಿನದ ಅಂಗವಾಗಿ ಶ್ರಮದಾನ. ರೈಲು ಹತ್ತುವ ವೇಳೆ ಆಯ ತಪ್ಪಿ ಬಿದ್ದ ಯುವಕ, 2 ಕಾಲು ನುಜ್ಜುನುಗ್ಗು. ಮತ್ತು ಎಐಡಿಎಸ್ಒದಿಂದ ಭಗತ್ ಸಿಂಗ್, ಸುಖದೇವ್, ರಾಜಗುರು ಹುತಾತ್ಮ ದಿನಾಚರಣೆ. ವಾರ್ತೆಗಳನ್ನು ಪ್ರಯತ್ನಿಸಿದವರು ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, SAK ಕನ್ವೆನ್ಷನ್ ಹಾಲ್. Book now, flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IV Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, Patel Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತಾ